ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಪ್ರಿಲಿಮ್ಸ್ ಮ್ಯಾರಥಾನ್ ಸೀರೀಸಿಗೆ ಸ್ವಾಗತ. ಈ ಒಂದು ಸೀರೀಸ್ನಲ್ಲಿ ನಾವು ಭಾರತದಲ್ಲಿ ಇರುವಂತಹ ನದಿಗಳ ಸಿಸ್ಟಮ್ನ ಬಗ್ಗೆ ಅರ್ಥೈಸಿಕೊಳ್ಳಲು ಪ್ರಯತ್ನಿಸ್ತಿರುವಂಥದ್ದು. ಮೊದಲನೇ ಒಂದು ಸೀರೀಸ್ನ ವಿಡಿಯೋದಲ್ಲಿ ನಾವು ಭಾರತದಲ್ಲಿ ಇರುವಂತಹ ವಿಭಜನೆಗಳ ಬಗ್ಗೆ ನೋಡಿದ್ವಿ. ವಿಭಜನೆಗಳಲ್ಲಿ ಹಿಮಾಲಯನ್ ರಿವರ್ ಸಿಸ್ಟಮ್ ಅಂತ ನೋಡಿದ್ವಿ, ಪೆನಿನ್ಸುಲರ್ ರಿವರ್ ಸಿಸ್ಟಮ್ ಅಂತ ನೋಡಿದ್ವಿ, ಹಾಗೂ ಇನ್ಲ್ಯಾಂಡ್ ರಿವರ್ ಸಿಸ್ಟಮ್ಗಳ ಬಗ್ಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಅವುಗಳ ಡಿಫ್ರೆನ್ಸ್ಗಳ ಬಗ್ಗೆ ನಾವು ಓದಿರುವಂಥದ್ದು. ಆ್ಯಂಡ್ ಅದು ಬಹುಮುಖ್ಯವಾದಂಥ ವಿಡಿಯೋ ಬೇಸಿಕ್ಸ್ಗೆ ಸಂಬಂಧಿಸಿದಂತೆ. ಆ್ಯಂಡ್ ಇಂಡಸ್ ರಿವರ್ ಸಿಸ್ಟಮ್ನ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಹಿಂದಿನ ಹಂತದಲ್ಲಿ ಕವರ್ ಮಾಡಿರುವಂಥದ್ದು. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಭಾರತದ ಎರಡು ಮುಖ್ಯವಾದಂತಹ ನದಿಗಳ ಬಗ್ಗೆ ಅರ್ಥೈಸಿಕೊಳ್ಳಲಿದ್ದೇವೆ. ಮೊದಲನೇದು ಗಂಗಾ ರಿವರ್ನ ಬಗ್ಗೆ ಹಾಗೂ ಬ್ರಹ್ಮಪುತ್ರ ನದಿಯ ಬಗ್ಗೆ. ಈ ಒಂದು ಸಂಚಿಕೆಯು ಸಹ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಬಹುಮುಖ್ಯವಾಗಿರುವಂಥದ್ದು. ಇದರಿಂದ ಬಹಳಷ್ಟು ಪ್ರಶ್ನೆಗಳು ಟ್ರಿಬ್ಯೂಟರೀಸಿಗೆ ಸಂಬಂಧಿಸಿದಂತೆ ಬರಬಹುದು, ಅಥವಾ ಈ ಒಂದು ನದಿಗಳ ಮೇಲೆ ನಡೀತಾ ಇರುವಂತಹ ಮೇಜರ್ ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಕೇಳಬಹುದು. ಈ ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಪ್ರಶ್ನೆಗಳು ಬಹಳಷ್ಟು ಕರೆಂಟ್ ಅಫೇರ್ಸಿಗೆ ಸಂಬಂಧಿಸಿದಂತೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ರಿವರ್ ಸಿಸ್ಟಮ್ನ ಜೊತೆಯಲ್ಲಿ ನಾವು ಇಂಪಾರ್ಟೆಂಟ್ ರಿವರ್ಸ್ ಇನ್ ನ್ಯೂಸು ಸಹ ನಾವು ಇಲ್ಲಿ ಕವರ್ ಮಾಡುವಂತಹ ಸನ್ನಿವೇಶದಲ್ಲಿ ಅದು ಕಾಂಪ್ರಿಹೆನ್ಸಿವ್ ಆಗಿ ಕವರ್ ಆಗಲಿದೆ ಅನ್ನುವಂತಹ ಮಾಹಿತಿಯನ್ನು ಕೊಡುತ್ತಾ ಇವತ್ತಿನ ಮೊದಲನೇ ನದಿಗೆ ವಿಷಯವನ್ನು ತಿಳ್ಕೊಳ್ಳೋಣ. ಗಂಗಾ ರಿವರ್ ಸಿಸ್ಟಮ್ನ ಬಗ್ಗೆ ಮೊದಲನೇದಾಗಿ ನೋಡೋಣ. ಮೊದಲನೇ ಹಂತದಲ್ಲಿ ನಾವು ಗಂಗಾ ರಿವರ್ ಸಿಸ್ಟಮಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಸಂಕ್ಷಿಪ್ತ ವಿವರಗಳನ್ನು ನೋಡೋಣ. ಗಂಗಾ ನದಿಯು ಭಗೀರಥಿ ನದಿಯಾಗಿ ಗಂಗೋತ್ರಿ ಗ್ಲೇಷಿಯರ್ನಲ್ಲಿ ಉಗಮವಾಗುತ್ತದೆ. ಈ ಗಂಗೋತ್ರಿ ಗ್ಲೇಷಿಯರು ಉತ್ತರಾಖಂಡ್ನ 7010 ಮೀಟರ್ನ ಎಲಿವೇಷನ್ನಲ್ಲಿ ಇರುವಂತಹ ಗಂಗೋತ್ರಿ ಗ್ಲೇಷಿಯರ್ನಲ್ಲಿ ಭಗೀರಥಿ ಉಗಮವಾಗುವುದು. ದೇವಪ್ರಯಾಗ್ನಲ್ಲಿ ಈ ಭಗೀರಥಿ ನದಿಯು ಅಲಕನಂದ ನದಿಯ ಜೊತೆ ಕೂಡಿಕೊಳ್ಳುತ್ತದೆ. ತದನಂತರ ಅಂದರೆ ದೇವಪ್ರಯಾಗ್ ಆದ ನಂತರ ಹರಿಯುವಂತಹ ನೀರಿಗೆ ಅಥವಾ ನದಿಗೆ ನಾವು ಗಂಗಾ ಅಂತ ಹೇಳಿ ಹೆಸರನ್ನು ಇಟ್ಟಿರುವಂಥದ್ದು. ಈ ಗಂಗಾ ಅನ್ನುವಂತಹ ನದಿ ಒಟ್ಟು 2525 ಕಿಲೋಮೀಟರ್ ಹರಿಯುತ್ತದೆ. ಒಟ್ಟಾರೆ ತಮಗೆ ಗೊತ್ತಿರೋ ಹಾಗೆ ಈ ಗಂಗೋತ್ರಿ ಗ್ಲೇಷಿಯರ್ನಲ್ಲಿ ಉಗಮವಾದಂತಹ ಭಗೀರಥಿ ನದಿ ಅಲಕನಂದ ನದಿಯ ಜೊತೆ ಕೂಡಿಕೊಂಡ ನಂತರ ಬೇ ಆಫ್ ಬೆಂಗಾಲ್ವರೆಗೂ ಹರ್ಕೊಂಡು ಹೋಗುತ್ತದೆ. ಈ ನದಿಯ ಒಟ್ಟು ಡಿಸ್ಟೆನ್ಸ್ 2525 ಕಿಲೋಮೀಟರ್. ಇದರಲ್ಲಿ 140 ಕಿಲೋಮೀಟರ್ ಉತ್ತರ ಪ್ರದೇಶದಲ್ಲಿ ಹರಿಯುವಂಥದ್ದು, 445 ಕಿಲೋಮೀಟರ್ ಬಿಹಾರ್ ಮತ್ತು 520 ಕಿಲೋಮೀಟರ್ ವೆಸ್ಟ್ ಬೆಂಗಾಲ್ನಲ್ಲಿ. ಹಾಗೆ ಸೋರ್ಸ್ ಆಫ್ ಒರಿಜಿನೇಷನ್ ನಾನು ಹೇಳಿದೆ, ಗಂಗೋತ್ರಿ ಗ್ಲೇಷಿಯರು ಗ್ರೇಟರ್ ಹಿಮಾಲಯಸ್ ಅಂದರೆ ಸುಮಾರು 7010 ಮೀಟರ್ ಅಬವ್ ಎಲಿವೇಷನ್ನಲ್ಲಿ ಇರುವಂತಹ ಈ ಗ್ಲೇಷಿಯರು ಉತ್ತರಾಖಂಡ್ನಲ್ಲಿ ಇರುವಂಥದ್ದು. ತದನಂತರ ರಿವರ್ ಬೇಸಿನ್ನ ಬಗ್ಗೆ ಮಾತಾಡಬೇಕು ಅಂತಂದರೆ ದೇಶದ ಭಾಗದಷ್ಟು ಸರ್ಫೇಸ್ ಏರಿಯಾ ಈ ನದಿ ಕವರ್ ಮಾಡುತ್ತದೆ, 1/4. ಅದಕ್ಕೆ ಸಂಖ್ಯೆ ಅಂಶಗಳನ್ನು ಸಹ ಕೊಡಲಾಗಿದೆ. ಅದು ಅಷ್ಟೊಂದು ಇಂಪಾರ್ಟೆಂಟ್ ನಮಗೇನಿಲ್ಲ ಎಕ್ಸಾಮಿಗೆ ಕಂಪ್ಯಾರಿಸನ್ ಮಾಡಿದರೆ. ಹಾಗೆ ಇಲ್ಲಿ ಟ್ರಿಬ್ಯೂಟರೀಸ್ಗಳ ಬಗ್ಗೆ ಯೂಶಲಿ ಫ್ಯಾಕ್ಚುಯಲ್ ಕ್ವಶನ್ ಬಹಳ ಜಾಸ್ತಿ ಬರುತ್ತದೆ. ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಮತ್ತು ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಅಂತ ಕರಿತೀವಿ. ಈಗ ನದಿ ಹರಿತಾ ಇರುವಂತಹ ದಿಕ್ಕಿನಲ್ಲಿ ನಿಂತು ಅದರ ಲೆಫ್ಟಿಗೆ ಯಾವ ಟ್ರಿಬ್ಯೂಟರೀಸ್ಗಳು ಅಥವಾ ಚಿಕ್ಕ ಚಿಕ್ಕ ನದಿಗಳು ಜಾಯಿನ್ ಆಗ್ತಿದ್ದಾವೆ ಗಂಗಾ ಜೊತೆ, ಅದಕ್ಕೆ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಅಂತೀವಿ. ಹಾಗೆ ನದಿ ಹರಿತಿರುವಂತಹ ರೈಟ್ ಡೈರೆಕ್ಷನ್ನಿಂದ ಬರುವಂತಹ ಟ್ರಿಬ್ಯೂಟರೀಸ್ಗಳಿಗೆ ನಾವು ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಅಂತ ಕರಿತೀವಿ. ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸಲ್ಲಿ ರಾಮ್ಗಂಗಾ, ಗೋಮತಿ, ಘಗ್ರಾ, ಗಂಡಕ್, ಬುರ್ಹಿ ಹಾಗೂ ಗಂಡಕ್ ಮತ್ತು ಕೋಸಿ. ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ನಲ್ಲಿ ಯಮುನಾ, ಸೋನ್. ಈ ಟ್ರಿಬ್ಯೂಟರಿಗಳ ಬಗ್ಗೆ ನಾವು ಫ್ಯಾಕ್ಚುಯಲ್ ಕ್ವಶನನ್ನು ಬಯಸುವಂತಹ ಅಥವಾ ಕೇಳುವಂತಹ ಸಾಧ್ಯತೆಗಳು ಹೆಚ್ಚಿರ್ತವೆ. 2007ರಲ್ಲಿ ಗಂಗಾ ನದಿಯನ್ನು ಪ್ರಪಂಚದಲ್ಲಿ 5ನೇ ಮೋಸ್ಟ್ ಪೊಲ್ಯೂಟೆಡ್ ರಿವರ್ ಅಂತಲೇ ಹೇಳಲಾಗಿತ್ತು. ಈ ಒಂದು ಪೊಲ್ಯೂಷನ್ನಿಂದಾಗಿ ಗಂಗಾದಲ್ಲಿ ಇರುವಂತಹ ಮೀನುಗಳ ಸ್ಪೀಷೀಸ್ ಆಗಿರಬಹುದು ಅಥವಾ ಆಂಫಿಬಿಯನ್ ಸ್ಪೀಷೀಸ್ಗಳಿಗೆ ತುಂಬ ಹಾನಿ ಉಂಟಾಗಿತ್ತು. ತಮಗೆಲ್ಲ ಗೊತ್ತಿರೋ ಹಾಗೆ ಒಂದಿಷ್ಟು ಕಡೆ ಮೀನುಗಳು ಸತ್ತು ತೇಲುವಂತಹ ಸಂಗತಿಗಳನ್ನು ನಾವು ಕೇಳಿದ್ವಿ. ಮತ್ತು ಈ ಪೊಲ್ಯೂಷನ್ನಿಂದಾಗಿ ಗ್ಯಾಂಗೆಸ್ ರಿವರ್ ಡಾಲ್ಫಿನ್, ಅವುಗಳನ್ನು ಬ್ಲೈಂಡ್ ಡಾಲ್ಫಿನ್ ಅಂತಲೂ ಕರೀತಾರೆ. ಈ ಗ್ಯಾಂಗೆಸ್ ರಿವರ್ ಡಾಲ್ಫಿನ್ಗಳ ಒಂದು ಸಂಖ್ಯೆಯಲ್ಲೂ ಸಹ ನಾವು ಕಡಿಮೆ ಆಗೋದನ್ನು ಅಥವಾ ಅವುಗಳ ಜೀವಗಳಿಗೆ ಎಫೆಕ್ಟ್ ಆಗ್ತಾ ಇರುವಂತಹ ಸನ್ನಿವೇಶಗಳನ್ನು ನಾವು ನೋಡಿದ್ವಿ. ತದನಂತರ ಸರ್ಕಾರ ಗಂಗಾ ಆ್ಯಕ್ಷನ್ ಪ್ಲ್ಯಾನ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿತ್ತು. ಬಟ್ ಅದರಲ್ಲಿ ಕರಪ್ಷನ್, ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಇಲ್ಲದೆ ಇರೋ ಕಾರಣಕ್ಕೆ ಮತ್ತು ಪುವರ್ ಎನ್ವೈರ್ಮೆಂಟಲ್ ಪ್ಲ್ಯಾನಿಂಗ್ ಹಾಗೂ ಸಾಂಸ್ಕೃತಿಕ ಕೆಲಸಗಳು ಅಥವಾ ಧಾರ್ಮಿಕ ಒಂದಿಷ್ಟು ಸನ್ನಿವೇಶಗಳು ಗಂಗಾ ನದಿಯ ಮೇಲೆ ನಡೆಯುವಂತಹ ಸಿಚುವೇಶನ್ಗಳು ಇರೋದ್ರಿಂದಾಗಿ ಆ ರಿಲಿಜಿಯಸ್ ಅಥಾರಿಟೀಸ್ ಸಪೋರ್ಟ್ ಮಾಡದೇ ಇರೋ ಕಾರಣಕ್ಕೆ ಗಂಗಾ ಆ್ಯಕ್ಷನ್ ಪ್ಲ್ಯಾನ್ ಪೂರ್ತಿಯಾಗಿ ಸಕ್ಸಸ್ಫುಲ್ ಆಗಕ್ಕೆ ಸಾಧ್ಯವಾಗಿಲ್ಲ ಅನ್ನುವಂತಹ ವಿಷಯವನ್ನು ಇಲ್ಲಿ ಹೇಳಲು ಬಯಸ್ತಿರುವಂಥದ್ದು. ಹಾಗೆ ನದಿ ನಮಗೆ ಗೊತ್ತಿರೋ ಹಾಗೆ
ಗಂಗೋತ್ರಿ ಗ್ಲೇಷಿಯರ್ ಉತ್ತರಾಖಂಡ್ನಲ್ಲಿ ಉಗಮವಾಗಿ ಹರ್ಕೊಂಡು ಹೋಗುವಂಥದ್ದು. ತದನಂತರ ಈ ಗಂಗಾ ನದಿಯು ವೆಸ್ಟ್ ಬೆಂಗಾಲ್ ಫರಕ್ಕಾ ಅನ್ನುವಂತಹ ಒಂದು ಜಾಗ ಇದೆ. ಆ ಮುಂದಿನ ಮ್ಯಾಪಲ್ಲಿ ನಾನು ತೋರಿಸ್ತೀನಿ. ಇದು ಯಾಕಂದರೆ ಒಂದೇ ಸಂಕ್ಷಿಪ್ತ ವಿವರಣೆ ನಿಮಗೆ ಇಲ್ಲಿ ಸಿಗಬೇಕಾಗಿರುವಂಥದ್ದು. ಈ ಫರಕ್ಕಾ ಅನ್ನುವಂತಹ ಜಾಗದ ನಂತರ ನದಿಯು ಭಗೀರಥಿ ಹೂಗ್ಲಿ ಅನ್ನುವಂತಹ ಒಂದು ಡೈರೆಕ್ಷನ್ಗೆ ಡಿವೈಡ್ ಆಗುತ್ತದೆ. ನಾನು ಹೇಳಿದ್ದೆ, ನದಿಗಳು ಎಲ್ಲಿ ಕೂಡ್ಕೋತಾವೋ ಅದನ್ನು ಟ್ರಿಬ್ಯೂಟ್ರಿ ಅಂತ ಕರಿತೀವಿ. ಹಾಗೆ ನದಿಗಳು ಎಲ್ಲಿ ಬೇರೆ ಆಗ್ತಾವೋ, ಡಿಸ್ಟ್ರಿಬ್ಯೂಟ್ ಆಗ್ತಾವೋ ಅದನ್ನು ನಾವು ಡಿಸ್ಟ್ರಿಬ್ಯೂಟ್ರಿ ಅಂತ ಕರಿತೀವಿ. ಸೊ ಈ ಒಂದು ಗಂಗಾ ನದಿಯ ಮೇಲೆ ನಾವು ಕಾಣುವಂತಹ ಡಿಸ್ಟ್ರಿಬ್ಯೂಟ್ರಿ ಫರಕ್ಕಾ ನಂತರ. ಸೊ ಫರಕ್ಕಾ ನಂತರ ಭಗೀರಥಿ ಗೂಗ್ಲಿಯಾಗಿ ವೆಸ್ಟ್ ಬೆಂಗಾಲಲ್ಲಿ ಹರ್ಕೊಂಡು ಹೋಗುವಂಥದ್ದು, ಪದ್ಮಾ ಮೇಘನ ಆಗಿ ಬಾಂಗ್ಲಾದೇಶದಲ್ಲಿ ಹರ್ಕೊಂಡು ಹೋಗುವಂಥದ್ದು. ಬ್ರಹ್ಮಪುತ್ರ ನದಿಯು ಅದನ್ನು ಜಮುನಾ ಅಂತ ಏನು ಕರೀತಾರೋ ಆ ಜಾಗದಲ್ಲಿ, ಅಂದರೆ ಬಾಂಗ್ಲಾದೇಶದಲ್ಲಿ, ಅದು ಪದ್ಮಾ ಮೇಘನ ಜೊತೆಯಲ್ಲಿ ಗೋವಾಲುಂಡೋ ಅನ್ನುವಂತಹ ಒಂದು ಜಾಗದಲ್ಲಿ ಬ್ರಹ್ಮಪುತ್ರ ಜೊತೆ ಕೂಡಿಕೊಳ್ಳುವಂಥದ್ದು. ಸೊ ಇದು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಗಂಗಾ ನದಿಯ ಬಗ್ಗೆ. ಹಾಗೆ ಇಲ್ಲಿ ಕಾನ್ಫ್ಲುಯೆನ್ಸಸ್ ಎಲ್ಲೆಲ್ಲಿ ನದಿಗಳು ಸೇರ್ಕೋತವೆ ಅನ್ನುವಂತಹದ್ದು. ಸೊ ದೇವಪ್ರಯಾಗದಲ್ಲಿ ನಾವು ತಿಳ್ಕೊಂಡಿರುವಂತಹ ವಿಷಯ, ಭಾಗೀರಥಿ ಅಲಕನಂದ ಜೊತೆ ಸೇರಿಕೊಂಡು ಗಂಗಾ ನದಿಯಾಗುವಂಥದ್ದು. ರುದ್ರಪ್ರಯಾಗ್ ಅನ್ನುವಂತಹ ಜಾಗದಲ್ಲಿ ಮಂದಾಕಿನಿ ಮತ್ತು ಅಲಕನಂದ ನದಿ ಒಂದಾಗ್ತವೆ. ಕರ್ಣಪ್ರಯಾಗ್ ಅನ್ನುವಂತಹ ಜಾಗದಲ್ಲಿ ಪಿಂಡಾರ್ ಮತ್ತು ಅಲಕನಂದ. ವಿಷ್ಣು ಪ್ರಯಾಗ್ ಜಾಗದಲ್ಲಿ ದೌಲಿಗಂಗಾ ಮತ್ತು ಅಲಕನಂದ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಎಕ್ಸಾಮಿಗೂ ಸಹ, ಯಾಕಂದರೆ ಕಾನ್ಫ್ಲುಯೆನ್ಸಸ್ ಕೇಳುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತವೆ. ದೇವಪ್ರಯಾಗ್, ರುದ್ರಪ್ರಯಾಗ್, ಕರ್ಣಪ್ರಯಾಗ್ ಮತ್ತು ವಿಷ್ಣು ಪ್ರಯಾಗ್. ಸೊ ಈ 4 ಕಾನ್ಫ್ಲುಯೆನ್ಸಸ್ಗಳನ್ನು ನೆನ್ಪಿಟ್ಕೊಳ್ಳಿ. ರುದ್ರಪ್ರಯಾಗಲ್ಲಿ ಮಂದಾಕಿನಿ ಮತ್ತು ಅಲಕನಂದ. ನೀವು ಇನ್ನೊಂದು ಗಮನಿಸಿದರೆ ಎಲ್ಲದರಲ್ಲೂ ಅಲಕನಂದ ಕಾಮನ್ ಇದೆ. ಬದಲಾಗ್ತಾ ಇರುವಂಥದ್ದು ದೌಲಿಗಂಗಾ, ಪಿಂಡಾರ್, ಮಂದಾಕಿನಿ. ಭಗೀರಥಿ ಅಂತೂ ತಮಗೆ ನೆನಪೇ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಎಲಿಮಿನೇಷನ್ ಮಾಡಿ ಟ್ರೈ ಮಾಡಬೇಕಾದ್ರೆ ಅಲಕನಂದ ಫಿಕ್ಸ್ ಆನ್ಸರ್ ಇರುತ್ತದೆ. ಬೇರೆದನ್ನು ನೀವು ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಸೊ ಹಿಂದೆ ನಾನು ಫ್ಯಾಕ್ಟ್ಸ್ ಹೇಳ್ಬೇಕಾದ್ರೆ ಹೇಳ್ತಾ ಇದ್ದೆ, ಉತ್ತರಾಖಂಡ್ನಲ್ಲಿ ಹುಟ್ಟುವಂತಹ ಭಗೀರಥಿ ನದಿ ಮುಂದೆ ಹೋಗ್ಬಿಟ್ಟು ದೇವಪ್ರಯಾಗ್ನಲ್ಲಿ ಅಲಕನಂದ ಜೊತೆ ಸೇರಿಕೊಂಡು ಗಂಗಾ ನದಿಯಾಗಿ ಮುಂದೆ ಹರ್ಕೊಂಡು ಹೋಗುವಂಥದ್ದು. ಹಾಗೆ ಫರಕ್ಕಾ ಅನ್ನುವಂತಹ ಜಾಗದಲ್ಲಿ ಈ ನದಿ ಡಿಸ್ಟ್ರಿಬ್ಯೂಟರಿಯಾಗಿ ಬದಲಾಗುತ್ತದೆ ಅಂತ ಹೇಳಿ, ಒಂದು ಹೂಗ್ಲಿಯಾಗಿ ವೆಸ್ಟ್ ಬೆಂಗಾಲ್ ಕಡೆ ಹರಿಯುವಂಥದ್ದು, ಇನ್ನೊಂದು ಪದ್ಮಾ ಮೇಘನವಾಗಿ ಬಾಂಗ್ಲಾದೇಶದ ಕಡೆಗೆ ಹರ್ಕೊಂಡು ಹೋಗುವಂಥದ್ದು. ಮುಂದೆ ಹೋಗಿ ಅದು ಬ್ರಹ್ಮಪುತ್ರ ನದಿಯ ಜೊತೆಯಲ್ಲಿ ಕೂಡಿಕೊಳ್ಳುತ್ತದೆ. ಅದು ಗೋವಾಲುಂಡೋ ಅನ್ನುವಂತಹ ಒಂದು ಜಾಗದಲ್ಲಿ. ಹಾಗೆ ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಮತ್ತು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಅಂತ ಹೇಳಿದೆ. ಇದು ನದಿ ಹರ್ಕೊಂಡು ಹೋಗ್ತಾ ಇರುವಂತಹ ಜಾಗವಾಗಿರೋದ್ರಿಂದ ಈ ಕಡೆ ಬರುವಂಥವು ಎಲ್ಲವೂ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್, ಈ ಕಡೆ ಬರುವಂತಹದ್ದು ಎಲ್ಲವೂ ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್. ಸೊ ಘಗ್ರಾ, ಗೋಮ್ಟಿ, ಕೋಸಿ, ಗಂಡಕ್. ಹಾಗೆ ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಕಡೆಗೆ ಬಂದಾಗ ಸೋನ್, ಯಮುನಾ. ಸೊ ಇವೆಲ್ಲವೂ ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಅನ್ನುವಂತಹ ಫ್ಯಾಕ್ಟ್ಸ್ಗಳನ್ನು ನಾವು ನೋಡಿದ್ವಿ. ಹಾಗೆ ಮುಂದಿನ ಹಂತದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ನದಿಗಳ ಉಗಮ, ಅವುಗಳು ಇರುವಂತಹ ಎಷ್ಟು ಲೆಂತ್ ಇದೆ ಮತ್ತು ಬೇಸಿಕ್ ಇನ್ಫಾರ್ಮೇಷನ್ ಆ ನದಿಗಳಿಗೆ ಸಂಬಂಧಿಸಿದಂತೆ. ಮೊದಲನೇದಾಗಿ ಯಮುನಾ ನದಿ ಅನ್ನುವಂಥದ್ದು ಒಂದು ಟ್ರಿಬ್ಯೂಟರಿ ಅಂತ ಹೇಳಿ ಗಂಗಾದು ತಮಗೆಲ್ಲ ತಿಳಿದಿರುವಂತಹ ವಿಷಯ. ಈ ಯಮುನಾ ನದಿಯು ಯಮುನೋತ್ರಿ ಗ್ಲೇಷಿಯರಲ್ಲಿ ಉಗಮವಾಗುವಂಥದ್ದು. ಈ ಒಂದು ಯಮುನೋತ್ರಿ ಗ್ಲೇಷಿಯರ್ ಪಶ್ಚಿಮ ಭಾಗದಲ್ಲಿದೆ ಗಂಗಾ ಸೋರ್ಸ್ ಏನು? ಗಂಗೋತ್ರಿ ಗ್ಲೇಷಿಯರ್ ತಮಗೆಲ್ಲ ನೆನಪಿದ್ರೆ. ಸೊ ಇದು ಯಮುನೋತ್ರಿ ಗ್ಲೇಷಿಯರ್, ಗಂಗೋತ್ರಿ ಗ್ಲೇಷಿಯರ್ನ ಪಶ್ಚಿಮ ಭಾಗದಲ್ಲಿ ಬರುವಂಥದ್ದು. ಈ ಒಂದು ನದಿಯು ಸುಮಾರು 1300 ಕಿಲೋಮೀಟರ್ ಫ್ಲೋ ಆಗುತ್ತದೆ. ಈ ಒಂದು ನದಿ ಅಲಹಾಬಾದ್ ವರೆಗೂ ಹರಿಯುವಂಥದ್ದು. ಯಾಕೆ ಹೇಳಿ, ಅಲಹಾಬಾದ್ನಲ್ಲಿ ಯಮುನಾ ನದಿಯು ಗಂಗಾ ನದಿಯ ಜೊತೆ ಕೂಡಿಕೊಳ್ಳುವಂಥದ್ದು, ಅಂದರೆ ಸೇರಿಕೊಳ್ಳುವಂಥದ್ದು. ಈ ಒಂದು ನದಿಯ ರಿವರ್ ಬೇಸಿನ್ನ ಬಗ್ಗೆ ಮಾತಾಡಬೇಕು ಅಂದರೆ 3,59,000 ಸ್ಕ್ವೇರ್ ಚದರ ಕಿಲೋಮೀಟರ್ ಇರುವಂಥದ್ದು. ಈ ಒಂದು ಯಮುನಾ ನದಿಯ ಟ್ರಿಬ್ಯೂಟರೀಸ್ಗಳ ಬಗ್ಗೆ ಮಾತಾಡಬೇಕು ಅಂತಂದರೆ ಚಂಬಲ್, ಸೋನ್, ಬೆತ್ವಾ, ಕೇನ್. ಹಾಗೂ ಈ ಒಂದು ನದಿಯು ಗಂಗಾ ನದಿಯ ಜೊತೆ ಸೇರಿಕೊಳ್ಳುವಂಥದ್ದು ಅಲಹಾಬಾದ್ನಲ್ಲಿ. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಫ್ಯಾಕ್ಟ್. ಎರಡನೇ ನದಿ ನಾವು ಓದ್ತಾ ಇರುವಂಥದ್ದು ಚಂಬಲ್ ನದಿಯು ಜಾನಪವೋ ಹಿಲ್ಸ್ ಅನ್ನುವಂಥದ್ದು, ಈ ವಿಂಧ್ಯ ರೇಂಜಲ್ಲಿ ಇರುವಂತಹ ಜಾನಪವೋ ಹಿಲ್ಸ್ನಲ್ಲಿ ಚಂಬಲ್ ನದಿಯು ಉಗಮವಾಗುವಂಥದ್ದು. ಈ ನದಿಯು 1050 ಕಿಲೋಮೀಟರ್ ಹರಿಯುತ್ತದೆ ಭಾರತದಲ್ಲಿ. ಹಾಗೂ ಇದರ ಸ್ಕ್ವೇರ್ ಕಿಲೋಮೀಟರ್ಗಳ ಚದರ ಅಡಿ ನೋಡಿದಾಗ 1,43,219 ಸ್ಕ್ವೇರ್ ಕಿಲೋಮೀಟರ್ ಇರುವಂಥದ್ದು ಇದರ ರಿವರ್ ಬೇಸಿನ್ ಏರಿಯಾ. ಇಲ್ಲಿ ಒಂದು 2 ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳಿದ್ದಾವೆ. ಕೆಲಿಡಿಯೋ ನ್ಯಾಷನಲ್ ಪಾರ್ಕ್. ಸೊ ಕೆಲಿಡಿಯೋ ನ್ಯಾಷನಲ್ ಪಾರ್ಕ್ನ ಬಗ್ಗೆ ತಮಗೆ ಮಾಹಿತಿ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಈ ಒಂದು ಪಾರ್ಕನ್ನು ಕೆಲಿಡಿಯೋ ಘಾನಾ ನ್ಯಾಷನಲ್ ಪಾರ್ಕ್ ಅಂತಲೂ ಕರೀತಾರೆ. ಆ್ಯಂಡ್ ಇದನ್ನು ಕೆಲಿಡಿಯೋ ಘಾನಾ ಅಥವಾ ಕೆಲಿಡಿಯೋ ನ್ಯಾಷನಲ್ ಪಾರ್ಕ್ ಅಂತ ಕರೆಯೋದಕ್ಕಿಂತ ಮುಂಚೆ ಇದು ಭರತ್ಪುರ್ ಬರ್ಡ್ ಸ್ಯಾಂಕ್ಚುರಿ ಆಗಿತ್ತು. ಈ ಒಂದು ಬರ್ಡ್ ಸ್ಯಾಂಕ್ಚುರಿ ಭರತ್ಪುರ್ನಲ್ಲಿ ಇರುವಂಥದ್ದು ರಾಜಸ್ಥಾನ್. ನೆನ್ಪಿಟ್ಕೊಳ್ಳಿ,
ಕೆಲಿಡಿಯೋ ನ್ಯಾಷನಲ್ ಪಾರ್ಕ್ ಇರುವಂಥದ್ದು ಎಲ್ಲಿ? ರಾಜಸ್ಥಾನದಲ್ಲಿ. ಸೊ ಈ ಒಂದು ನ್ಯಾಷನಲ್ ಪಾರ್ಕ್ ಏವಿ ಫೌನಾ ಅಂದರೆ ಪಕ್ಷಿಗಳಿಗೆ ಬಹುಮುಖ್ಯವಾಗಿರುವಂಥದ್ದು. ಸುಮಾರು 350 ಹೆಚ್ಚು ಸ್ಪೀಷೀಸ್ನ ಪಕ್ಷಿಗಳು ಈ ಒಂದು ನ್ಯಾಷನಲ್ ಪಾರ್ಕ್ನಲ್ಲಿ ನಾವು ಕಾಣುವಂಥದ್ದು. ವಿಂಟರ್ ಸೀಸನ್ನಲ್ಲಿ ಬಹಳಷ್ಟು ಮೈಗ್ರೆಂಟ್ ಬರ್ಡ್ ಸ್ಪೀಸೀಸ್ಗಳು ಇಲ್ಲಿಗೆ ಬರ್ತವೆ. ಈ ಒಂದು ಸ್ಯಾಂಕ್ಚುರಿಯನ್ನು 1971ರಲ್ಲಿ ಪ್ರೊಟೆಕ್ಟೆಡ್ ಸ್ಯಾಂಕ್ಚುರಿಯಾಗಿ ಡಿಕ್ಲೇರ್ ಮಾಡಲಾಗಿತ್ತು. ಆ್ಯಂಡ್ ಕೆಲಿಡಿಯೋ ನ್ಯಾಷನಲ್ ಪಾರ್ಕ್ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಸಹ ಕಾಣಿಸಿಕೊಳ್ಳುತ್ತದೆ. ಸೊ ಕೆಲಿಡಿಯೋ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ರಾಜಸ್ಥಾನದಲ್ಲಿ. ಆ್ಯಂಡ್ ಬರ್ಡ್ಸಿಗೆ ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಈ ವಿಷಯ ನೆನ್ಪಿಟ್ಕೊಳ್ಳಿ. ಈ ಒಂದು ನ್ಯಾಷನಲ್ ಪಾರ್ಕಿಗೆ ಬೇಕಾದಂತಹ ನೀರು ಏನಿದೆಯೋ ಅದು ಚಂಬಲ್ ರಿವರ್ ಇರಿಗೇಷನ್ ಪ್ರಾಜೆಕ್ಟ್ ಇಂದಾಗಿ ಪೂರೈಕೆ ಆಗ್ತಾ ಇರುವಂಥದ್ದು. ಸೊ ಇದೊಂದು ಬಹಳ ಇಂಪಾರ್ಟೆಂಟು. ಆ್ಯಂಡ್ 2 ಇಂಪಾರ್ಟೆಂಟ್ ಡ್ಯಾಮ್ಗಳ ಬಗ್ಗೆನೂ ನಾವು ಇಲ್ಲಿ ತಿಳ್ಕೊಬೇಕು. ಮೊದಲನೇದು ಗಾಂಧಿ ಸಾಗರ್ ಡ್ಯಾಮ್, ಎರಡನೇದು ರಾಣಾ ಪ್ರತಾಪ್ ಸಾಗರ್ ಡ್ಯಾಮ್, ಮೂರನೇದು ಜವಾಹರ್ ಸಾಗರ್ ಡ್ಯಾಮ್. ಸೊ ಈ 3 ಡ್ಯಾಮ್ಗಳ ಜೊತೆಯಲ್ಲಿ ಇನ್ನೊಂದು ಕೋಟಾ ಬ್ಯಾರೇಜ್ ಅಂತ ಇರುವಂಥದ್ದು. ಈ 3 ಡ್ಯಾಮ್ ಹಾಗೂ ಪ್ಲಸ್ 4 ಡ್ಯಾಮ್ಗಳ ವಿಶೇಷತೆ ಏನಂದರೆ ಈ 4 ಡ್ಯಾಮ್ಗಳು ಚಂಬಲ್ ನದಿಯ ಮೇಲೆ ಕಟ್ಟಿರುವಂಥದ್ದು. ಹಾಗೆ ಈ 4 ಡ್ಯಾಮ್ಗಳ ಬಗ್ಗೆ ಇನ್ನೊಂದು ಪ್ರಾಮುಖ್ಯತೆ ಏನಪ್ಪ ಅಂತಂದರೆ ಗಾಂಧಿ ಸಾಗರ್ ಡ್ಯಾಮ್ ಇರುವಂಥದ್ದು ಮಧ್ಯಪ್ರದೇಶದಲ್ಲಿ, ರಾಣಾ ಪ್ರತಾಪ್ ಸಾಗರ್ ಡ್ಯಾಮ್ ಇರುವಂಥದ್ದು ರಾಜಸ್ಥಾನ್, ಜವಾಹರ್ ಸಾಗರ್ ಡ್ಯಾಮ್ ರಾಜಸ್ಥಾನ್, ಕೋಟಾ ಬ್ಯಾರೇಜ್ ರಾಜಸ್ಥಾನ್. ಸೊ ಈ 4 ಡ್ಯಾಮ್ಗಳ ಅನುಕೂಲದಿಂದ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸಿಟಿ ಪ್ರಾಜೆಕ್ಷನ್ ಅಥವಾ ಜನರೇಷನ್ ಆಗಿರಬಹುದು ಹಾಗೂ ಕೆನಾಲ್ಗಳ ಸಹಾಯದೊಂದಿಗೆ ಅಲ್ಲಿನ ಸುತ್ತಮುತ್ತಲಿನ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಇರುವಂತಹ ಬರಗಾಲ ಪೀಡಿತ ಪ್ರದೇಶಗಳಿಗೆ ನೀರಿನ ಪೂರೈಕೆ ಮಾಡುವಂಥದ್ದು ಈ 4 ಡ್ಯಾಮ್ಗಳ ಒಂದು ಕಾರ್ಯವೈಖರಿ ಆಗಿತ್ತು. ಸೊ 4 ಡ್ಯಾಮ್ಗಳು ಇರುವಂಥದ್ದು ಚಂಬಲ್ ನದಿಯ ಮೇಲೆ, ಗಾಂಧಿ ಸಾಗರ್ ಡ್ಯಾಮ್ ಮಧ್ಯಪ್ರದೇಶದಲ್ಲಿ, ಉಳಿದಂತಹ 3 ಡ್ಯಾಮ್ಗಳು ರಾಜಸ್ಥಾನದಲ್ಲಿ ಇದ್ದಾವೆ ಅನ್ನುವಂತಹ ವಿಷಯವನ್ನು ತಾವು ಇಲ್ಲಿ ನೆನಪಿಟ್ಕೋಬೇಕು. ಮುಂದಿನ ಒಂದು ಆರ್ಟಿಕಲ್ನಲ್ಲಿ ಅಥವಾ ವಿಷಯದಲ್ಲಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಯಮುನಾದಲ್ಲಿ ಇರುವಂತಹ ಸುಮಾರು 600 ಕಿಲೋಮೀಟರ್ಗಳ ಒಂದು ಸ್ಟ್ರೆಚ್ಚನ್ನು ನಾವು ಏರಿಯಾ ಆಫ್ ಡೆಡ್ ರಿವರ್ ಅಂತ ಕರಿತೀವಿ. ಈ ಚಿತ್ರದಲ್ಲಿ ತಾವು ನೋಡಿದ ಹಾಗೆ ಪಾಣಿಪತ್ತದಿಂದ ಆಗ್ರಾದವರೆಗೆ ನಾವು ಈ ಒಂದು ಏರಿಯಾನ ರೆಡ್ ಝೋನ್ ಮಾರ್ಕ್ ಮಾಡಿರುವಂಥದ್ದು. ಏರಿಯಾ ಆಫ್ ಡೆಡ್ ರಿವರ್ ಅಂತಂದರೆ ಮೊದಲನೇದಾಗಿ ಇಲ್ಲಿ ಇರುವಂತಹ ನದಿಯ ಸ್ಟ್ರೆಚ್ನಲ್ಲಿ ಸ್ಪೀಷೀಸ್ಗಳು, ಎಕ್ವಾಟಿಕ್ ಸ್ಪೀಷೀಸ್ಗಳು ಅಥವಾ ಆಂಫಿಬಿಯನ್ಸ್ಗಳಾಗಿರಬಹುದು, ಮೀನುಗಳಾಗಿರಬಹುದು, ಇವುಗಳಿಗೆ ಬೇಕಾದಂತಹ ಆಕ್ಸಿಜನ್ ಡಿಮಾಂಡ್. ಇಲ್ಲೊಂದು ಸೈಂಟಿಫಿಕ್ ಟರ್ಮ್ ಅಂತ ಇದೆ, ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಕರಿತೀವಿ. ಈ ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಏನಾದರೂ ನೀರಿನಲ್ಲಿ ಆಗುವಂತಹ ವ್ಯತ್ಯಾಸಗಳಿಂದಾಗಿ ಆ ಒಂದು ಕ್ಷೇತ್ರದಲ್ಲಿ ಅಥವಾ ಆ ಒಂದು ನೀರಿನ ಭಾಗದಲ್ಲಿ ಇರುವಂತಹ ಸ್ಪೀಷೀಸ್ಗಳಿಗೆ, ಮೀನುಗಳಿಗೆ ಅಥವಾ ಗ್ಯಾಂಗೆಟಿಕ್ ರಿವರ್ ಡಾಲ್ಫಿನ್ಸ್ಗಳಾಗಿರಬಹುದು, ಇವುಗಳ ಜೀವಕ್ಕೆ ಹಾನಿ ಹೆಚ್ಚಾಗ್ತಾ ಹೋಗುತ್ತದೆ. ನೀವು ಕೆಮಿಸ್ಟ್ರಿ ಲ್ಯಾಬಲ್ಲಿ ಏನಾದರೂ PUCಯಲ್ಲಿ ಈ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡಿರ್ತೀರ. ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಪೊಲ್ಯೂಟೆಡ್ ವಾಟರ್ ಅಂದರೆ ಆಗಿರುವಂತಹ ಯಾವುದೋ ಡ್ರೈನೇಜ್ ವಾಟರು ಯಾವುದೋ ಒಂದು ನೀರು ತೊಗೊಂಡ್ಬಿಟ್ಟು ಇದಕ್ಕೆ ಒಂದು ಕೆಮಿಕಲ್ನ ಆ್ಯಡ್ ಮಾಡ್ತಾ ಹೋದಾಗ ಒಂದು ಪಾಯಿಂಟ್ನಲ್ಲಿ ಈ ನೀರಿನ ಬಣ್ಣ ಬದಲಾಗುತ್ತೆ. ಈ ನೀರಿನ ಬಣ್ಣ ಬದಲಾದಾಗ ಆ ಒಂದು ಪಾಯಿಂಟ್ ಅಂದರೆ ಎಷ್ಟು ಅಮೌಂಟ್ ಆಫ್ ಆಕ್ಸಿಜನ್ ನಾವು ಸಪ್ಲೈ ಮಾಡಿದ್ದೀವಿ ಆ್ಯಂಡ್ ಆ ಆಕ್ಸಿಜನ್ನಿಂದಾಗಿ ಅಥವಾ ರಿಯಾಕ್ಷನ್ನಿಂದಾಗಿ ಆ ನೀರಿನಲ್ಲಿ ಬಂದಂತಹ ಬದಲಾವಣೆಗಳು ಏನು ಪಾಯಿಂಟ್ ಇರುತ್ತಲ್ಲ ಆ ಒಂದು ಅಮೌಂಟನ್ನು ನಾವು ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಕರಿತೀವಿ. ಸಪೋಸ್ ಆ ನೀರಿನಲ್ಲಿ ಇರುವಂತಹ ಆಮ್ಲಜನಕದ ರಿಕ್ವೈರ್ಮೆಂಟ್ನ ಬಗ್ಗೆ ಈ ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಮಾತಾಡುವಂಥದ್ದು. ಅಂದರೆ ಎಷ್ಟು ಆಕ್ಸಿಜನ್ನಿನ ಅವಶ್ಯಕತೆ ಇದೆ ಆ ನೀರು ಚೆನ್ನಾಗಿ ಇರೋದಕ್ಕೋಸ್ಕರ. ಬಟ್ ಆ ಆಕ್ಸಿಜನ್ ಡಿಮಾಂಡ್ ಇಲ್ಲದೆ ಇರೋದ ಕಾರಣಕ್ಕೆ ಆ ನೀರನ್ನು ನಾವು ಏರಿಯಾ ಆಫ್ ಡೆಡ್ ರಿವರ್ ಅಂತ ಕರಿತೀವಿ. ಅಂದರೆ ಈ ನೀರಿನಲ್ಲಿ ಆಮ್ಲಜನಕದ ಕೊರತೆ ತುಂಬ ಜಾಸ್ತಿ ಇದೆ. ಆ ಆಮ್ಲಜನಕದ ಕೊರತೆ ಇರೋದ್ರಿಂದಾಗಿ ಈ ಒಂದು ಸ್ಟ್ರೆಚ್ಚನ್ನು ಸುಮಾರು 600 ಕಿಲೋಮೀಟರ್ ಸ್ಟ್ರೆಚ್ ಪಾನಿಪಟ್ಟಿಂದ ಆಗ್ರಾದವರೆಗೆ ತಾವು ನೋಡಬೇಕು ಅಂತಂದರೆ ಈ ಏರಿಯಾ ಇಂಡಸ್ಟ್ರಿಯಲ್ಲಿ ಡೆವಲಪ್ ಆಗಿದೆ. ಇಂಡಸ್ಟ್ರಿಯಲ್ಲಿ ಡೆವಲಪ್ ಆಗಿರೋದ್ರಿಂದ ಇಲ್ಲಿ ಇರುವಂತಹ ಇಂಡಸ್ಟ್ರೀಸ್ಗಳಿಂದ ಬರುವಂತಹ ವೇಸ್ಟ್ ಏನಿದೆ ಅದನ್ನು ಈ ನದಿಯಲ್ಲೇ ಬಿಡ್ತಾ ಇರುವಂಥದ್ದು ಮೊದಲನೇದು. ಅದನ್ನು ಟ್ರೀಟ್ ಮಾಡಿ ಬಿಡ್ತಾ ಇಲ್ಲ, ಡೈರೆಕ್ಟಾಗಿ ಹಾಗೆ ಬಿಡ್ತಾ ಇದ್ದಾರೆ. ಹಾಗೆ ಈ ಒಂದು ಸ್ಟ್ರೆಚ್ನಲ್ಲಿ ತಮಗೆ ಗೊತ್ತಿರೋ ಹಾಗೆ ಧಾರ್ಮಿಕ ಚಟುವಟಿಕೆಗಳು ತುಂಬ ಜಾಸ್ತಿ ಆಗ್ತವೆ. ಆ್ಯಂಡ್ ಈ ನದಿಗಳ ಸುತ್ತಮುತ್ತ ನಡೆಯುವಂತಹ ಹೆಣಗಳಿಗೆ ಸುಡೋದಾಗಿರಬಹುದು ಹಾಗೂ ನಡೀತಾ ಇರುವಂತಹ ಕೃಷಿ ಚಟುವಟಿಕೆಗಳಿಂದಾಗಿ ಫರ್ಟಿಲೈಸರ್ಸ್ಗಳನ್ನು ಏನು ಉಪಯೋಗಿಸ್ತಿದ್ದಾರೆ, ಗ್ರೌಂಡ್ ವಾಟರ್ ಎಫೆಕ್ಟ್ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ನದಿಗಳಲ್ಲೂ ಸಹ ಆ ನೀರನ್ನು ಡೈರೆಕ್ಟಾಗಿ ಬಿಡ್ತಾ ಇರೋದ್ರಿಂದ ಈ ನದಿಗಳಲ್ಲಿ ಆಮ್ಲಜನಕದ ಕೊರತೆ ತುಂಬ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಇದನ್ನು ಏರಿಯಾ ಆಫ್ ಡೆಡ್ ರಿವರ್ ಅಂತ ಕರೆಯಲಾಗ್ತಾ ಇರುವಂಥದ್ದು. ಮುಂದಿನ ಚಿತ್ರದಲ್ಲಿ ಕೆನ್ ಬೆತ್ವಾದ ಮ್ಯಾಪಿಂಗನ್ನು ತೋರಿಸ್ತಾ ಇರುವಂಥದ್ದು. ಇನ್ನು ಸಂಕ್ಷಿಪ್ತವಾಗಿ ಮುಂದೆ ತೋರಿಸ್ತಿರುವಂತಹ ಆರ್ಟಿಕಲಲ್ಲಿ ಇದ್ರ ಬಗ್ಗೆ ನಾವು ಮಾತಾಡ್ತೀವಿ. ಈ ಒಂದು ಕೆನ್ ನದಿ ಅಂದರೆ ಇಲ್ಲೊಂದು ದೌಲ್ಧರ್ ಡ್ಯಾಮ್ ಇದೆ. ಈ ಒಂದು ಕೆನ್ ನದಿಯ ಮೇಲೆ ಕಟ್ಟಿದಂತಹ ದೌಲ್ಧರ್ ಡ್ಯಾಮಿಂದಾಗಿ
ಬೆತ್ವಾ ನದಿಗೆ ಹೇಗೆ ನೀರನ್ನು ಟ್ರಾನ್ಸ್ಫರ್ ಮಾಡಲು ಅಥವಾ ಇಂಟರ್ ಲಿಂಕಿಂಗ್ ಆಫ್ ಪ್ರಾಜೆಕ್ಟ್ಸ್, ರಿವರ್ ಲಿಂಕಿಂಗ್ ಆಫ್ ಪ್ರಾಜೆಕ್ಟ್ಸ್ ಬಗ್ಗೆ ತಾವು ಕೇಳಿರ್ತೀರ. ಸೊ ಹೇಗೆ ಈ ಒಂದು ಕೆನ್ ಬೆತ್ವಾ ಇಂಟರ್ ಲಿಂಕಿಂಗ್ ರಿವರ್ ಪ್ರಾಜೆಕ್ಟ್ನ ಬಗ್ಗೆ ಮೊದಲನೇದಾಗಿ ಮಾತು ಬಂತು ಆ್ಯಂಡ್ ಯಾವ ಮಟ್ಟದಲ್ಲಿ ಇವತ್ತು ಯಾವ ಸ್ಥಾನದಲ್ಲಿ ನಿಂತಿದೆ ಅನ್ನುವಂತಹ ವಿಷಯದ ಮೇಲೆ ಸಂಕ್ಷಿಪ್ತವಾಗಿ ನೋಡೋಣ. ಮೊದಲನೇದಾಗಿ ಕೆನ್ ಬೆತ್ವಾ ನದಿಯ ಬಗ್ಗೆ ಅಥವಾ ಇಂಟರ್ ಲಿಂಕಿಂಗ್ನ ಬಗ್ಗೆ 1972ರಲ್ಲಿ KL ರಾವ್ ಅಂತ ಹೇಳಿ ಆವಾಗಿನ ಇರಿಗೇಷನ್ ಮಿನಿಸ್ಟರ್ ಅವರು ಗಂಗಾ ಮತ್ತು ಕಾವೇರಿ ನದಿಗಳ ನಡುವೆ ಆಗಬೇಕಾದಂತಹ ಲಿಂಕಿಂಗ್ ಬಗ್ಗೆ ಅವರು ಮಾತಾಡಿದರು. ಅದನ್ನು ನ್ಯಾಷನಲ್ ವಾಟರ್ ಗ್ರಿಡ್ ಅನ್ನುವಂತಹ ಒಂದು ಐಡಿಯಾವನ್ನು ಕೊಟ್ಟಿದ್ದರು. 1982ರಲ್ಲಿ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ NWDA ಸ್ಥಾಪನೆ ಆಯಿತು. ಆ ಒಂದು NWDA ಏಜೆನ್ಸಿ ಏನಿದೆಯೋ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಅದನ್ನು ಸ್ಥಾಪಿಸಿದ್ದು. ಅದರ ರೋಲು ಈ ಒಂದು ಸರ್ಪ್ಲಸ್, ಎಲ್ಲಿ ನೀರು ಹೆಚ್ಚಿದೆ, ಸರ್ಪ್ಲಸ್ ಇದೆ, ಅದನ್ನು ಡೆಫಿಸಿಟ್ ಇರುವಂತಹ ನದಿಗಳಿಗೆ ಹೇಗೆ ಶಿಫ್ಟ್ ಮಾಡಲು ಸಾಧ್ಯವಾಗಲಿದೆ ಅಥವಾ ಆಗುತ್ತದೆ ಅನ್ನುವಂತಹ ವಿಷಯವನ್ನು ಈ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಸ್ಟಡಿ ಮಾಡುವಂಥದ್ದು ಅದರ ಮುಖ್ಯ ಕಾರ್ಯವೈಖರಿ ಆಗಿತ್ತು. 1980ರಿಂದ 1990ರ ನಡುವೆಯಲ್ಲಿ ಕೆನ್ ಬೆತ್ವಾ ನದಿಯು ದೇಶದಲ್ಲಿ ಇರುವಂತಹ 30 ಪಾಸಿಬಲ್ ಲಿಂಕ್ಸ್ಗಳಲ್ಲಿ ಒಂದು ಅಂತ ಅದನ್ನು ಡಿಸೈಡ್ ಮಾಡಲಾಗಿತ್ತು. ಸೊ ಅದನ್ನೇ ಇಂಟರ್ ಲಿಂಕಿಂಗ್ ಆಫ್ ರಿವರ್ ಪ್ರೋಗ್ರಾಮ್ನ ಅಡಿಯಲ್ಲಿ ಕೆನ್ ಬೆತ್ವಾ ನದಿಯ ಏನು ಲಿಂಕ್ ಇದೆಯೋ ಅದನ್ನು ಫೀಸಿಬಲ್ ಆಗಿ ನಾವು ಮಾಡುವ ಸಾಧ್ಯತೆಗಳು ಇದ್ದಾವೆ ಅನ್ನುವಂತಹ ನಿರ್ಣಯಕ್ಕೆ ಬರಲಾಯಿತು. 1995ರಲ್ಲಿ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿಯು ಈ ಕೆನ್ ನದಿಯಿಂದಾಗಿ ಬೆತ್ವಾ ನದಿಗೆ ರಿಲೀಸ್ ಆಗುವಂತಹ ನೀರಿಗೆ ಬೇಕಾದಂತಹ ಒಂದು ಫೀಸಿಬಿಲಿಟಿ ರಿಪೋರ್ಟನ್ನು ಜಾರಿಗೆ ತಂತು. 2002ರಲ್ಲಿ ಆ ಫೀಸಿಬಿಲಿಟಿ ರಿಪೋರ್ಟ್ನ ಆಧರಿಸಿ ಒಂದು PIL ಅನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹಾಕಲಾಯಿತು. ಕೇಂದ್ರ ಸರ್ಕಾರ ಈ ಒಂದು ಇಂಟರ್ ಲಿಂಕಿಂಗ್ ಪ್ರಾಜೆಕ್ಟನ್ನು ಯಾವ ರೀತಿಯಾಗಿ ಮುಂದೆ ಸಾಗಿಸ್ತಾ ಇದೆ ಅನ್ನುವಂತಹ ವಿಷಯದ ಮೇಲೆ. ಬಟ್ ಅವಾಗಿನ ಸುಪ್ರೀಂ ಕೋರ್ಟು ಈ ಒಂದು ಇಂಟರ್ ಲಿಂಕಿಂಗ್ ಪ್ರಾಜೆಕ್ಟ್ ಫೀಸಿಬಿಲಿಟಿ ರಿಪೋರ್ಟ್ ಇದೆ ಮತ್ತು ಇದರಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ಲಾಭ ಇರೋದರಿಂದ ಸರ್ಕಾರ ಇದನ್ನು ಜಲ್ದಿ ಶುರು ಮಾಡಿಬಿಟ್ಟು 2016ರಷ್ಟೊತ್ತಿಗೆ ಇದನ್ನು ಕಂಪ್ಲೀಟ್ ಮಾಡಬೇಕು ಅನ್ನುವಂತಹ ಪ್ರಸ್ತಾಪವನ್ನು ಕೊಟ್ಟಿತ್ತು ಸುಪ್ರೀಂ ಕೋರ್ಟು. ಸೊ ಆವಾಗ ಪ್ರಧಾನಮಂತ್ರಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಟಾಸ್ಕ್ ಫೋರ್ಸನ್ನು ಕ್ರಿಯೇಟ್ ಮಾಡಿದರು. ಆ್ಯಂಡ್ ಆ ಟಾಸ್ಕ್ ಫೋರ್ಸು ಆವಾಗಿನ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಆ್ಯಂಡ್ ಪಬ್ಲಿಕ್ ಎಂಟರ್ಪ್ರೈಸಸ್ ಆದಂತಹ ಸುರೇಶ್ ಪ್ರಭು ಅವರ ಒಂದು ಲೀಡರ್ಶಿಪ್ನಲ್ಲಿ ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಅದರ ಕಾರ್ಯವೈಖರಿಯನ್ನು ಮುಂದೆ ಜೋರಾಗಿ ನಡೆಸಬೇಕು ಅನ್ನುವಂತಹ ವಿಷಯದ ಮೇಲೆ ಮಾಡಲಾಗಿತ್ತು. 2008ರಲ್ಲಿ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಈ ಕೆನ್ ಬೆತ್ವಾ ಲಿಂಕಿಂಗ್ ಪ್ರಾಜೆಕ್ಟ್ಸ್ನ ಡೀಟೇಲ್ಡ್ ರಿಪೋರ್ಟನ್ನು ಕಂಪ್ಲೀಟ್ ಮಾಡುತ್ತದೆ. ಹೈಡ್ರಾಲಜಿಕಲ್ ಅಸೆಸ್ಮೆಂಟ್ಸ್ಗಳನ್ನು ನಡೆಸುತ್ತದೆ ಕೆನ್ ಮತ್ತು ಬೆತ್ವಾದಲ್ಲಿ, ಮತ್ತು ಯಾವೆಲ್ಲ ಡೇಟಾಗಳು ಅವಶ್ಯಕತೆ ಇದೆ ಈ ಪ್ರಾಜೆಕ್ಟನ್ನು ಮುಂಸಾಗಿಸೋಕ್ಕೆ ಅದರ ವಿಷಯಗಳ ಮೇಲೆ ಚರ್ಚೆ ನಡೆಯುತ್ತೆ. ಬಟ್ ಯಾರು ಇರೋ ಪ್ರಾಜೆಕ್ಟ್ನ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೋ ಆ ಕ್ರಿಟಿಕ್ಸ್ ಅಂತ ಏನು ಕರಿತೀವೋ ಅವರು ಯಾವ ರೀತಿಯಲ್ಲಿ ತಾವು ಕೆನ್ ಅನ್ನುವಂತಹ ನದಿ ಸರ್ಪ್ಲಸ್ ಇದೆ, ಅಂದರೆ ಅಲ್ಲಿ ನೀರು ಜಾಸ್ತಿ ಇದೆ, ತುಂಬ ಅವಶ್ಯಕತೆಯನ್ನು ಅನುಗುಣವಾಗಿ ಜಾಸ್ತಿನೇ ಇದೆ ಅನ್ನುವಂಥದ್ದನ್ನು ಹೇಗೆ ಡಿಫೈನ್ ಮಾಡ್ತಿದ್ದೀರಾ ಸರ್ಪ್ಲಸ್ ಮತ್ತು ಡೆಫಿಸಿಟ್ ಅನ್ನುವಂಥದ್ದು. ಸೊ 2009ರಲ್ಲಿ ಜೈರಾಮ್ ರಮೇಶ್ ಅವರು ಎನ್ವೈರ್ಮೆಂಟ್ ಮಿನಿಸ್ಟರ್ ಆಗಿದ್ದರು. UPA ಅಲೈನ್ಸ್ 2 ಅಂತ ಏನು ಕರಿತೀವೋ ಆ ಒಂದು ಅಲೈನ್ಸ್ನಲ್ಲಿ. ಆವಾಗ ಅವರು ಹೇಳಿದಂತಹ ಮಾತು ಇದು: ಈ ಒಂದು ಪ್ರಾಜೆಕ್ಟು ಮಾನವಕ್ಕೆ ಮತ್ತು ನಿಸರ್ಗದ ವಿರುದ್ಧವಾಗಿದೆ, ಇದರಿಂದಾಗಿ ಆರ್ಥಿಕ ಹೊರೆಯು ತುಂಬ ಜಾಸ್ತಿ ಆಗಲಿದೆ ಅನ್ನುವಂತಹ ವಿಷಯವನ್ನು 2009ರಲ್ಲಿ ಅವರು ಹೇಳಿರುವಂಥದ್ದು. ಹಾಗೆ ಮೇ 2014ಕ್ಕೆ ಬಂದಾಗ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು 2014ರಲ್ಲಿ ಅವರು ಕೆನ್ ಬೆತ್ವಾ ಪ್ರಾಜೆಕ್ಟನ್ನು ಆದಷ್ಟು ಬೇಗ ಪೂರ್ತಿ ಮಾಡಲಾಗುವುದು ಅನ್ನುವಂತಹ ವಿಷಯವನ್ನು ಅವರು ಮಾಡ್ತಾ ಇರುವಂತಹ ಎಲೆಕ್ಷನ್ ರ್ಯಾಲಿಯಲ್ಲಿ ಪ್ರಾಮಿಸ್ ಮಾಡಿದರು. ಸೆಪ್ಟೆಂಬರ್ 2014ಕ್ಕೆ ಒಂದು ಸ್ಪೆಷಲ್ ಕಮಿಟಿಯ ರಚನೆ ಆಯಿತು ಈ ಒಂದು ಕೆನ್ ಬೆತ್ವಾ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ. ಜೂನ್ 2016ರಲ್ಲಿ ಉಮಾ ಭಾರತಿ, ಆವಾಗಿನ ಮಿನಿಸ್ಟರ್ ಫಾರ್ ವಾಟರ್ ರಿಸೋರ್ಸ್ ಆ್ಯಂಡ್ ರಿವರ್ ಡೆವಲಪ್ಮೆಂಟ್ ಆ್ಯಂಡ್ ಗಂಗಾ ರಿಜ್ಯುನೇಷನ್, ಅವರು ಈ ಪ್ರಾಜೆಕ್ಟ್ ಏನಾದರೂ ಪೂರ್ತಿ ಆಗದೇ ಇದ್ದಿದ್ದಲ್ಲಿ ನಾನು ಉಪವಾಸ ಸತ್ಯಾಗ್ರಹಕ್ಕೆ ಹೋಗ್ತೀನಿ ಅನ್ನುವಂತಹ ಮಾತನ್ನು ಹೇಳಿದರು. ಆಗಸ್ಟ್ 2016ರಲ್ಲಿ ಈ ಒಂದು ನ್ಯಾಷನಲ್ ವೈಲ್ಡ್ ಲೈಫ್ ಬೋರ್ಡ್ ಮತ್ತು ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಏನಿತ್ತು, ಈ ನ್ಯಾಷನಲ್ ವೈಲ್ಡ್ ಲೈಫ್ ಬೋರ್ಡ್ನ ಸ್ಟ್ಯಾಂಡಿಂಗ್ ಕಮಿಟಿ, ಆ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಕೆನ್ ಬೆತ್ವಾ ಪ್ರಾಜೆಕ್ಟಿಗೆ ಸಂಬಂಧಿಸಿದಂತೆ ಕ್ಲಿಯರೆನ್ಸನ್ನು ಅಪ್ರೂವ್ ಮಾಡುತ್ತದೆ. ತದನಂತರ ಡಿಸೆಂಬರ್ 2016ರಲ್ಲಿ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸು ಸಹ ಈ ಒಂದು ಪ್ರಾಜೆಕ್ಟಿಗೆ ಸಿಗುವಂಥದ್ದು. ಆದರೆ ಫೆಬ್ರವರಿ 2017ಕ್ಕೆ ಈ ವೈಲ್ಡ್ ಲೈಫ್ ಕ್ಲಿಯರೆನ್ಸನ್ನು ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಲಾಗುತ್ತದೆ. ಆಗಸ್ಟ್ 2017ಕ್ಕೆ ಒಂದು ಪೆಟಿಷನ್ ಈ ಕೆನ್ ಬೆತ್ವಾ ಲಿಂಕಿಂಗ್ ಪ್ರಾಜೆಕ್ಟಿಗೆ ಯಾವ ರೀತಿ ಅಥವಾ ಯಾವ ಕಾರಣಗಳಿಂದಾಗಿ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಸಿಕ್ಕಿದೆ ಅನ್ನುವಂಥದ್ದಕ್ಕೂ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲಲ್ಲಿ ಒಂದು ಪೆಟಿಷನ್ ಹಾಕಲಾಗುತ್ತದೆ. ಸದ್ಯಕ್ಕೆ ಆ ಒಂದು ಪೆಟಿಷನಿಗೆ ಯಾವ ರೀತಿಯಾಗಿ ಔಟ್ಕಮ್ ಬರಲಿದೆ ಅನ್ನುವಂಥದ್ದನ್ನು ಇನ್ನೂ ಕಾದು ನೋಡಬೇಕಾಗಿರುವಂತಹ ವಿಷಯ.
ತದನಂತರ ಆಗಸ್ಟ್ 2019ರಲ್ಲಿ ಸುಪ್ರೀಂ ಕೋರ್ಟು ಒಂದು ಸೆಂಟ್ರಲ್ ಎಂಪವರ್ಡ್ ಕಮಿಟಿಯನ್ನು ರಚನೆ ಮಾಡಿತ್ತು. ತದನಂತರ ಅದಕ್ಕೆ ಸಂಬಂಧಿಸಿದಂತಹ ರಿಪೋರ್ಟು, ಕೆನ್ ಬೆತ್ವಾ ಲಿಂಕಿಂಗ್ ಪ್ರಾಜೆಕ್ಟ್ನ ರಿಪೋರ್ಟು ಅನೌನ್ಸ್ ಮಾಡುತ್ತದೆ, ಪಬ್ಲಿಷ್ ಮಾಡುತ್ತದೆ. ಆ್ಯಂಡ್ ಈ ಪ್ರಾಜೆಕ್ಟಿಗೆ ಇರುವಂತಹ ಆಲ್ಟರ್ನೇಟಿವ್ಸ್ಗಳ ಒಂದು ಮಾಹಿತಿಯನ್ನು ಸಹ ಇಲ್ಲಿ ಕೊಡುತ್ತದೆ. ಫೆಬ್ರವರಿ 2020ಕ್ಕೆ ವಾಟರ್ ಮಿನಿಸ್ಟ್ರಿ ಆಫಿಷಿಯಲ್ಸು ಇಂಟರ್ ಲಿಂಕಿಂಗ್ ಪ್ರಾಜೆಕ್ಟ್ ರಿವರ್ ಪ್ರೋಗ್ರಾಮ್ ಏನಿದೆಯೋ ಅದನ್ನು ಜಲ್ದಿ ಎಕ್ಸ್ಪಡೈಟ್ ಮಾಡುವ ಅವಶ್ಯಕತೆ ಇದೆ, ಬೇಗ ಶುರು ಮಾಡಿ ಹಾಗೂ ಅದನ್ನು ಪೂರ್ಣಗೊಳಿಸುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಒಂದು 17ನೇ ಸ್ಪೆಷಲ್ ಕಮಿಟಿ ಆನ್ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಅನ್ನುವಂತಹ ಮೀಟಿಂಗಲ್ಲಿ ನಡೀತು. ಅಂದರೆ 1972ರಿಂದ ಫೆಬ್ರವರಿ 2020ರವರೆಗೆ ನೋಡಿದಾಗ ಈ ಒಂದು ಪ್ರಾಜೆಕ್ಟು ಯಾವ ಮಟ್ಟದಲ್ಲಿ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ಹಂತ ಹಂತವಾಗಿ ನಾವು ನೋಡಿದ್ವಿ. ಮೊದಲನೇದಾಗಿ ಐಡಿಯಾ ಏನೋ ಬಂತು 1990ರವರೆಗೆ ಆದಂತಹ ವಿಷಯಗಳನ್ನು ನೋಡಿದಾಗ ದೇಶದಲ್ಲಿ ಕಾರ್ಯವೈಖರಿ ಬೇರೆಯೇ ಇತ್ತು. ಹಾಗೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಬಂದ ನಂತರ ಸರ್ಕಾರಗಳ ಬದಲಾವಣೆ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು ಈ ಪ್ರಾಜೆಕ್ಟ್ನ ಡಿಲೇ ಆಗೋದಕ್ಕೋಸ್ಕರ. ಆ್ಯಂಡ್ ಯಾವ ರೀತಿಯಲ್ಲಿ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಬೋರ್ಡ್ ಕೊಟ್ಟಿರುವಂತಹ ಅಪ್ರೂವಲ್ಗಳಾಗಿರಬಹುದು, ಎನ್ವೈರ್ಮೆಂಟಿಗೆ ಸಂಬಂಧಿಸಿದಂತಹ ಅಪ್ರೂವಲ್ಗಳಲ್ಲಿ ಇರುವಂತಹ ಒಂದಿಷ್ಟು ಸಂದೇಹಗಳು ಇರಬಹುದು. ಹಾಗೆ ಯಾವ ರೀತಿಯಲ್ಲಿ ನದಿಗಳನ್ನು ನೀವು ಸರ್ಪ್ಲಸ್ ಡೆಫಿಸಿಟ್, ಸೊ ಬಹಳಷ್ಟು ಪ್ರಶ್ನೆಗಳು ಈ ಒಂದು ಇಂಟರ್ಲಿಂಕಿಂಗ್ ಪ್ರಾಜೆಕ್ಟಿಗೆ ತುಂಬ ಅಡೆತಡೆಗಳು ಇರುವುದರಿಂದ ಇನ್ನೂ ಯಾವಾಗ ಇದು ಕಂಪ್ಲೀಟ್ ಆಗುತ್ತದೆ ಅನ್ನುವಂತಹ ವಿಷಯ ಇನ್ನೂ ದೊಡ್ಡ ಪ್ರಶ್ನೆ. ಅದನ್ನು ಮುಂದಿನ ದಿನ ಕಾದು ನೋಡಬೇಕಾಗಿರುವಂಥದ್ದು. ಸದ್ಯಕ್ಕೆ ಕೆನ್ ಬೆತ್ವಾ ನದಿ ಎಷ್ಟರ ಮಟ್ಟದಲ್ಲಿ ನಿಂತಿದೆ ಅನ್ನುವಂತಹ ವಿಷಯದ ಮೇಲೆ ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಒಂದಿಷ್ಟು ಟ್ರಿಬ್ಯೂಟರೀಸ್ಗಳ ಗಂಗಾ ಟ್ರಿಬ್ಯೂಟರೀಸ್ಗಳೇನಿದ್ವೋ ಅವುಗಳ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ವಿವರಣೆಯನ್ನು ನೋಡೋಣ. ಮೊದಲನೇದಾಗಿ ಸೋನ್ ಏನಿದು ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ. ಸೊ ಈ ಒಂದು ನದಿಯು ಅಮರ್ಕಂಟಕ್ ಪ್ಲೇಟ್ಯೂನಲ್ಲಿ ಉಗಮವಾಗುತ್ತದೆ. ಒಟ್ಟು 780 ಕಿಲೋಮೀಟರ್ ಹರಿಯುವಂಥದ್ದು. ರಿವರ್ ಬೇಸಿನ್ನ ಚದುರಡಿ ಅವಶ್ಯಕತೆ ಇಲ್ಲ, ನೀವು ಆದರೂ ಇದನ್ನು ಒಂದ್ಸರಿ ಗ್ಲಾನ್ಸ್ ಮಾಡ್ಕೋಬಹುದು. ಯೂಶಲಿ ಆ ರೀತಿಯ ಫ್ಯಾಕ್ಚುಯಲ್ ಪ್ರಶ್ನೆಗಳು ಅಷ್ಟೊಂದು ಬರೋದಿಲ್ಲ. ಸೊ ಸೋನ್ ನದಿ ಅಮರ್ಕಂಟಕ್ ಪ್ಲೇಟ್ಯೂನಲ್ಲಿ ಹುಟ್ಟುವಂಥದ್ದು 780 ಕಿಲೋಮೀಟರ್ಗಳ ಜರ್ನಿಯನ್ನು ಭಾರತದಲ್ಲಿ ಮಾಡುತ್ತದೆ. ಈ ಒಂದು ನದಿ ಗಂಗಾ ಜೊತೆಯಲ್ಲಿ ಅಥವಾ ಗಂಗಾಗೆ ಸೇರುವಂಥದ್ದು ಪಟ್ಟಣದ ಹತ್ತಿರ. ಸೊ ಈ ಒಂದು ಸೋನ್ ನದಿಯ ಟ್ರಿಬ್ಯೂಟರೀಸ್ಗಳ ಬಗ್ಗೆ ಮಾತಾಡಬೇಕು ಅಂತಂದರೆ ಜೋಹಿಲ್ಲಾ, ಗೋಪಾತ್, ರಿಹಾಂದ್, ಕನ್ಹರ್ ಮತ್ತು ನಾರ್ತ್ ಕೋಯಿಲ್. ಎರಡನೇ ನದಿ ಗಂಡಕ್. ಈ ಒಂದು ನದಿಯು ಉಗಮವಾಗುವಂಥದ್ದು ನೇಪಾಲ್ ಚೈನಾ ಬಾರ್ಡರ್ನಲ್ಲಿ ಅಟ್ ಅನ್ ಆಲ್ಟಿಟ್ಯೂಡ್ ಆಫ್ 7600 ಮೀಟರ್ಸ್ ಹಿಮಾಲಯದಲ್ಲಿ. ಸೊ ಈ ಒಂದು ನದಿಯು 425 ಕಿಲೋಮೀಟರ್ ಭಾರತದಲ್ಲಿ ಹರಿಯುವಂಥದ್ದು. ಈ ನದಿಯು ನೇಪಾಲ್ನ ಸೆಂಟ್ರಲ್ ಪಾರ್ಟಿಂದ ಹರಿದುಕೊಂಡು ಬಿಹಾರ್ ಎಂಟರ್ ಆಗುತ್ತದೆ ಚಂಪಾರಣ್ ಡಿಸ್ಟಿಕ್ನಲ್ಲಿ. ತದನಂತರ ಸೌತ್ ಈಸ್ಟ್ಗೆ ತಿರುಗಿಬಿಟ್ಟು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿಯಾಗಿ ಗಂಗಾಗೆ ಸೇರಿಕೊಳ್ಳುವಂಥದ್ದು ಸೋನೆಪಾರ್ನಲ್ಲಿ. ಸೊ ಈ ಒಂದು ನದಿಯ ಮೇಲೆ, ಗಂಡಕ್ ನದಿಯ ಮೇಲೆ ಸುಸ್ತಾ ಡಿಸ್ಪ್ಯೂಟ್ ಇದೆ ಭಾರತ ಮತ್ತು ನೇಪಾಲ್ನ ನಡುವೆ. ಈ ಸುಸ್ತಾ ಡಿಸ್ಪ್ಯೂಟು ಮತ್ತು ಇನ್ನೊಂದು ಡಿಸ್ಪ್ಯೂಟ್ ಇದೆ, ತಮಗೆಲ್ಲ ನೆನಪಿರೋ ಹಾಗಿದ್ರೆ ಕಾಲಾಪಾನಿ ರಿವರ್ ವಾಟರ್ ಡಿಸ್ಪ್ಯೂಟ್ ಅಂತ ಹೇಳಿ. ಈ ಎರಡು ಡಿಸ್ಪ್ಯೂಟ್ಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಮುಂದಿನ ಸ್ಲೈಡಲ್ಲಿ ನೋಡೋಣ. ಮೂರನೇ ನದಿ ರಾಮ್ಗಂಗಾ ನದಿ. ಇದು ಕುಮಾವ್ ಹಿಲ್ಸ್ ನೈನಿತಾಲ್ ಹತ್ರ ಉಗಮವಾಗುವಂಥದ್ದು. 696 ಕಿಲೋಮೀಟರ್ ಇದು ಹರಿಯುತ್ತದೆ ಒಟ್ಟಾರೆ. ಈ ಒಂದು ನದಿಯು ಗಂಗಾದ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿಯಾಗಿ ಫರೂಖಾಬಾದ್ನಲ್ಲಿ ಸೇರಿಕೊಳ್ಳುವಂಥದ್ದು. ಈ ಒಂದು ನದಿ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ನಿಂದಾಗಿ ಹರಿದು ಹೋಗುತ್ತದೆ. ರಾಮ್ಗಂಗಾ ನೆನ್ಪಿಟ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟು. ರಾಮ್ಗಂಗಾ ನದಿ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ನಿಂದ ಹರಿದು ಹೋಗುತ್ತದೆ. ಘಗ್ರಾ ನದಿ ಇದು ಗಂಗೋತ್ರಿಯ ಈಸ್ಟ್ ಸೈಡ್ನಲ್ಲಿ, ಗಂಗೋತ್ರಿಯ ಪಶ್ಚಿಮ ಭಾಗದಲ್ಲಿ ಯಾವ ನದಿಯ ಉಗಮ ಸ್ಥಾನ ಇದೆ? ಯಮುನಾ ನದಿದು. ಹಾಗೆ ಪೂರ್ವದ ಸೈಡಲ್ಲಿ ಇರುವಂಥದ್ದು ಘಗ್ರಾ ನದಿಯ ಉಗಮ ಸ್ಥಾನ ಗಂಗೋತ್ರಿಯ ಸೊ ಅದು ಹರಿಯುವಂತಹ ಲೆಂತನ್ನು ನೋಡಿದಾಗ 1080 ಕಿಲೋಮೀಟರ್ ಭಾರತದಲ್ಲಿ ಹರಿಯುವಂಥದ್ದು. ಈ ಒಂದು ನದಿ ಬಿಹಾರದ ಛಪ್ರಾ ಅನ್ನುವಂತಹ ಜಾಗದಲ್ಲಿ ಗಂಗಾಗೆ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿಯಾಗಿ ಸೇರಿಕೊಳ್ಳುವಂಥದ್ದು. ಸೊ ಈ ಒಂದು ಸ್ಲೈಡ್ನಲ್ಲಿ ಅಥವಾ ಈ ಒಂದು ಸನ್ನಿವೇಶದಲ್ಲಿ ನಾವು ಕಾಲಾಪಾನಿ ವಾಟರ್ ಡಿಸ್ಪ್ಯೂಟ್ನ ಬಗ್ಗೆ ಅರ್ಥೈಸಿಕೊಳ್ಳಲಿದ್ದೇವೆ. ಕಾಲಾಪಾನಿ ವಾಟರ್ ಡಿಸ್ಪ್ಯೂಟ್ ಭಾರತ ಮತ್ತು ನೇಪಾಳದಲ್ಲಿ ನೇಪಾಳದ ನಡುವೆ ನಡೀತಾ ಇರುವಂತಹ ಒಂದು ಸಮರ ಇದು. ಈ ಒಂದು ಸಮರದ ಮುಖ್ಯ ಕಾರಣ ಸಗೌಲಿ ಟ್ರೀಟಿ ಇಂಟರ್ಪ್ರಿಟೇಷನ್ ಏನಿತ್ತು. ಇಂಟರ್ಪ್ರಿಟೇಷನ್ ಅಂದರೆ ಯಾವ ರೀತಿಯಲ್ಲಿ ಭಾರತ ಮತ್ತು ನೇಪಾಳದ ಕಡೆಯವರು ಈ ಸಗೌಲಿ ಟ್ರೀಟಿಯನ್ನು ಅರ್ಥೈಸ್ಕೊಳ್ಳುತ್ತಿದ್ದಾರೋ ಆ ಒಂದು ಅರ್ಥೈಸ್ಕೊಳ್ಳುವ ವ್ಯತ್ಯಾಸಗಳ ಮೇಲೆ ಈ ಒಂದು ಡಿಸ್ಪ್ಯೂಟ್ ನಡೀತಾ ಇರುವಂಥದ್ದು. ಸೊ ಮೊದಲನೇದಾಗಿ ಸಗೌಲಿ ಟ್ರೀಟಿ 1816ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ನೇಪಾಳದ ನಡುವೆ ಸೈನ್ ಮಾಡಲಾಗಿತ್ತು. ಈ ಒಂದು ಸಗೌಲಿ ಟ್ರೀಟಿಯ ಅಡಿಯಲ್ಲಿ ಮಹಾಕಾಲಿ ರಿವರನ್ನು ಭಾರತ ಮತ್ತು ನೇಪಾಳದ ನಡುವಿನ ಒಂದು ಬೌಂಡ್ರಿ ಅಂತ ಡಿಸೈಡ್ ಮಾಡಲಾಗಿತ್ತು. ಆ್ಯಂಡ್ ಸಗೌಲಿ ಟ್ರೀಟಿ ಕೆಳಗಡೆ ಈಸ್ಟ್ ಆಫ್ ಅಂದರೆ ಕಾಲಿ ನದಿಯ
ಪೂರ್ವದ ಕಡೆಗೆ ಇರುವಂತಹ ಜಾಗದಿಂದ ನೇಪಾಲ್ ಕ್ಯಾಪ್ಚರ್ ಮಾಡಿಕೊಳ್ಳುವಂಥದ್ದು. ಆ್ಯಂಡ್ ಕಾಳಿ ನದಿಯ ಪಶ್ಚಿಮ ಭಾಗದ ಕಡೆಗೆ ಇರುವಂತಹ ಜಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸೇರುವಂಥದ್ದು ಅನ್ನುವಂತಹ ವಿಷಯವನ್ನು ಸಗೋಲಿ ಟ್ರೀಟಿಯಲ್ಲಿ ಕ್ಲಿಯರ್ ಆಗಿ ಹೇಳಿರುವಂಥದ್ದು. ಆದರೆ ಇವತ್ತು ನೇಪಾಳ್ ಹೇಳ್ತಾ ಇರೋ ಹಾಗೆ ವೆಸ್ಟ್ ಸೈಡ್ ಅನ್ನೋದಕ್ಕಿಂತ ಈಸ್ಟ್ ವೆಸ್ಟ್ ಆ ಪ್ರಶ್ನೆಗಳು ಜಾಸ್ತಿ ಕಾಂಪ್ಲಿಕೇಟ್ ಆಗ್ತಾ ಹೋಗ್ತಾವೆ. ಮೊದಲನೇದಾಗಿ ಈ ಕಾಲಾಪಾನಿ ಡಿಸ್ಪ್ಯೂಟ್ ಎಲ್ಲಿದೆ? ಮೊದಲನೇದಾಗಿ ತಾವು ಚಿತ್ರದಲ್ಲಿ ನೋಡ್ತಾ ಇರೋ ಹಾಗೆ ಈ ಕಾಲಾಪಾನಿ ನದಿ ಅಥವಾ ಕಾಳಿ ನದಿ ಅಂತ ಏನು ಕರಿತಾ ಇದ್ದೀವೋ ಈ ಒಂದು ಡಿಸ್ಪ್ಯೂಟೆಡ್ ಏರಿಯಾ ಲಿಂಪುದೊರೈ ಅನ್ನುವಂಥದ್ದು ನಾರ್ತನ್ ರೀಜನಲ್ಲಿದೆ. ಈ ಲಿಂಪುದೊರೈ ಇಂಡೋ ಟಿಬೆಟಿಯನ್ ಆಟೋನಮಸ್ ರೀಜನ್ ಏನಿದೆ ಚೈನಾ ಜೊತೆ ಕನೆಕ್ಟ್ ಆಗುವಂಥದ್ದು, ನಾರ್ತಲ್ಲಿ ಲಿಂಪುದೊರೈ, ಕೆಳಗಡೆ ಬಂದಾಗ ಲಿಪು ಲೇಕ್ ಪಾಸ್ ಮತ್ತು ಕಾಲಾಪಾನಿ, ಈ ಮೂರರ ನಡುವೆ ಒಂದು ಸ್ಲೈಸ್ ಆಫ್ ಕೇಕ್ ಥರ ಡಿಸ್ಪ್ಯೂಟೆಡ್ ಆಗಿರುವಂತಹ ಏರಿಯಾ ಇದು. ಈ ಏರಿಯಾದಲ್ಲಿ ಮುಖ್ಯವಾಗಿ ನಾನು ಹೇಳಿದ ಹಾಗೆ ಇರುವಂತಹ ಡಿಸ್ಪ್ಯೂಟು ಸಗೋಲಿ ಟ್ರೀಟಿಯ ಅಡಿಯಲ್ಲಿ ಕಾಳಿ ನದಿಯ ಪೂರ್ವ ಭಾಗದಲ್ಲಿ ಇರುವಂತಹ ಜಾಗ ನೇಪಾಳಿಗೆ ಸೇರುವಂಥದ್ದು, ಪಶ್ಚಿಮ ಭಾಗದಲ್ಲಿ ಇರುವಂತಹ ಜಾಗ ಭಾರತಕ್ಕೆ ಸೇರುವಂಥದ್ದು. ಆದರೆ ನೇಪಾಳಿ ಹೇಳ್ತಾ ಇರೋ ಹಾಗೆ ಬರೀ ಕಾಳಾಪಾನಿ ನದಿಯ ಹತ್ತಿರ ಅಥವಾ ಕಾಳಿ ನದಿ ಇಲ್ಲಿಂದ ಅಲ್ಲ, ಅದು ನಾವು ಲಿಂಪುದೊರೈಯಿಂದನೇ ಕನ್ಸಿಡರ್ ಮಾಡಬೇಕು, ಯಾಕಂದರೆ ಅಲ್ಲಿಂದ ಅದು ಉಗಮವಾಗ್ತಾ ಇರುವಂಥದ್ದು. ಆ ಒಂದು ಉಗಮ ಸ್ಥಾನದಿಂದ ಅಂದರೆ ಲಿಂಪುದೊರೈಯಿಂದ ಪೂರ್ವ ಭಾಗಕ್ಕೆ ಇರುವಂತಹ ಜಾಗ ನೇಪಾಳಿಗೆ ಸೇರುವಂಥದ್ದು, ಕಾಳಿ ನದಿಯ ಹತ್ತಿರ ಅಲ್ಲ ಅನ್ನುವಂಥದ್ದು. ಬರೀ ನದಿ ಎಲ್ಲಿ ಪ್ಲೇನ್ಸಿಗೆ ಬಂದು ಡಿವೈಡ್ ಆಗುತ್ತದೆಯೋ ಅಲ್ಲಿಂದ ನೀವು ಕನ್ಸಿಡರ್ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಇಲ್ಲಿ ಮುಖ್ಯವಾದದ್ದು. ಈ ಒಂದು ಸಗೋಲಿ ಟ್ರೀಟಿಯನ್ನು 1816ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಗೂರ್ಖಾ ವಾರ್ ಅಥವಾ ಆಂಗ್ಲೋ ನೇಪಾಲ್ ವಾರ್ ಅಂತಲೇ ಕರಿತೀವಿ, 1814ರಿಂದ 1816 ನಡುವೆ ಈ ಒಂದು ಗೋರ್ಖಾ ವಾರ್ ನಡೆದಿತ್ತು. ತದನಂತರ ಈ ಸಗೋಲಿ ಟ್ರೀಟಿಯನ್ನು ಸೈನ್ ಮಾಡಲಾಗಿತ್ತು. ಅದರ ಅಡಿಯಲ್ಲಿ ಆರ್ಟಿಕಲ್ 5ರ ಅಡಿಯಲ್ಲಿ ನಾನು ಹೇಳಿದ ಹಾಗೆ ಪಶ್ಚಿಮ ಭಾಗದಲ್ಲಿ ಇರುವಂಥದ್ದು ಕಾಳಿ ನದಿಯ ಪಶ್ಚಿಮ ಭಾಗದಲ್ಲಿ ಭಾರತಕ್ಕೆ, ಪೂರ್ವ ಭಾಗದಲ್ಲಿ ಇರುವಂಥದ್ದು ನೇಪಾಳಕ್ಕೆ ಸೇರಿರುವಂಥದ್ದು ಅನ್ನುವಂಥದ್ದನ್ನು. ಸೊ ಈಗ ಈ ಆರ್ಟಿಕಲ್ನ ಇಂಟರ್ಪ್ರಿಟೇಷನ್ ಏನಿದೆ ಅಂದರೆ ಯಾವ ರೀತಿಯಾಗಿ ಭಾರತೀಯರು ಮತ್ತು ನೇಪಾಳದ ಕಡೆಯವರು ಇದನ್ನು ಅರ್ಥೈಸ್ಕೊಳ್ತಾ ಇದ್ದಾರೋ ಅದ್ರ ಮೇಲೆ ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಆ್ಯಂಡ್ ಯಾಕೆ ಲಿಪು ಲೇಕ್ ಪಾಸ್ ಬಹಳ ಇಂಪಾರ್ಟೆಂಟ್ ಆಗಿದೆ ಅಂತಂದರೆ, ಮೊದಲಿಂದಾಗೂ ತಮಗೆ ನೆನಪಿದ್ರೆ ಕೈಲಾಸ ಮಾನಸರೋವರ ಯಾತ್ರೆಯನ್ನು ಈ ಲಿಪು ಲೇಕ್ ಪಾಸಿಂದನೇ ಮಾಡುವಂಥದ್ದು. ಎರಡನೇದು, ಲಿಪು ಲೇಕ್ ಪಾಸ್ ಸ್ಟ್ರಾಟಜಿಕಲಿ ತುಂಬ ಇಂಪಾರ್ಟೆಂಟ್ ಆಗಿದೆ, ಯಾಕಂದರೆ ಈ ಒಂದು ಪಾಸ್ನಿಂದ ಭಾರತದ ಡೆಲ್ಲಿ ಅಥವಾ ನ್ಯಾಷನಲ್ ಕ್ಯಾಪಿಟಲ್ ರೀಜನಿಗೆ ಆಕ್ಸೆಸ್ ತುಂಬ ಈಸಿಯಾಗಿ ಹೋಗುತ್ತದೆ. ಮೊದಲನೇದಾಗಿ ತಮಗೆ ನೆನಪಿದ್ರೆ 1962ರ ವಾರ್ನಲ್ಲಿ ಒಂದು ಸೇಲಾ ಅನ್ನುವಂತಹ ಒಂದು ಪಾಸ್ ಇತ್ತು ತವಾಂಗ್ನಲ್ಲಿ. ಆ ಒಂದು ಸೇಲಾ ಪಾಸನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಚೈನೀಸ್ ಅವರು ಬ್ರಹ್ಮಪುತ್ರ ಪ್ಲೇನ್ಸಿಗೆ ಎಂಟ್ರಿ ಆಗುವಂಥದ್ದು ಬಹಳ ಸುಲಭವಾಗಿತ್ತು. ಸೊ ಆವಾಗ ಭಾರತದ ಸೋಲಿಗೆ ಮುಖ್ಯ ಕಾರಣ ಆ ಒಂದು ಪಾಸನ್ನು ಸರಿಯಾಗಿ ಗಾರ್ಡ್ ಮಾಡದೇ ಇರುವಂಥದ್ದು ಅನ್ನುವಂತಹ ವಿಷಯವನ್ನು ಅರ್ಥೈಸ್ಕೊಳ್ಳಲಾಗಿತ್ತು. ಆ ಒಂದು ಸೇಲಾ ಪಾಸ್ ಏನು ತವಾಂಗ್ನಲ್ಲಿ ಇದೆಯೋ ಅದೇ ರೀತಿಯಲ್ಲಿ ಲಿಪು ಲೇಕ್ ಪಾಸು ತುಂಬ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿರುವಂತಹ ಪಾಸ್. ಈ ಒಂದು ಪಾಸನ್ನು ಸಹ ನಾವು ಸ್ಟ್ರಾಟಜಿಕಲಿ ಬಿಟ್ಕೊಟ್ಬಿಟ್ರೆ ಭಾರತಕ್ಕೆ ಇನ್ನೊಂದು ಅಟ್ಯಾಕ್ ಬಹಳ ಸುಲಭವಾಗಿ ಹೋಗುತ್ತದೆ ಅನ್ನುವಂತಹ ವಿಷಯ ಇಲ್ಲಿ ಅರ್ಥ ಮಾಡ್ಕೊಳ್ಳಬೇಕಾಗಿರುವಂಥದ್ದು. ಸೊ ಇದೊಂದು ಮೌಂಟೇನಿಯಸ್ ರೀಜನು, ಇಲ್ಲಿ ತುಂಬ ನದಿಗಳು ಆ ಕಡೆ ಈ ಕಡೆ ಹರಿತಾನೆ ಇದ್ದಾವೆ. ಸೊ ಯಾವುದು ಕಾಳಿ ನದಿಯ ಉಗಮ ಸ್ಥಾನದಿಂದ ತಾವು ಕನ್ಸಿಡರ್ ಮಾಡೋದಲ್ಲ, ಅದು ಕಾಳಿ ಅಂತ ಎಲ್ಲಿ ಅನ್ನಿಸ್ಕೊಳ್ಳುತ್ತದೆಯೋ ಅಲ್ಲಿಂದ ಈಸ್ಟ್ ಪಾರ್ಟಿಗೆ ಭಾರತ ಹೇಳ್ತಾ ಇರುವಂಥದ್ದು ನೇಪಾಳದ ಜಾಗ ಅಂತ. ಈಗ ಸದ್ಯಕ್ಕೆ ಇರುವಂತಹ ಸ್ಟೇಟಸನ್ನು ನೋಡಿದಾಗ 2020ರಲ್ಲಿ ನೇಪಾಳ ಒಂದು ಹೊಸ ಮ್ಯಾಪನ್ನು ಹೊರತಂದಿತ್ತು. ಬರೀ ವೆಸ್ಟರ್ನ್ ರೀಜನ್ ಅಲ್ಲದೆ ಕಾಲಾಪಾನಿಯ ಪಶ್ಚಿಮ ಭಾಗವಲ್ಲದೆ ಇನ್ನೂ ಎಕ್ಸ್ಟ್ರಾ ರೀಜನನ್ನು ಕವರ್ ಮಾಡ್ಕೊಂಡ್ಬಿಟ್ಟು ಒಂದು ಮ್ಯಾಪನ್ನು ಹೊರಹಾಕಿದೆ. ಆ್ಯಂಡ್ ಅದು ಯಾಕೆ ಹಾಕಿದೆ ಹಾಗೆ ಅನ್ನುವಂತಹ ಪ್ರಶ್ನೆ ಇನ್ನೂ ದೊಡ್ಡದಾಗಿ ಕಾಣ್ತಾ ಇರುವಂಥದ್ದು. ಆ್ಯಂಡ್ ಇದು ಈ ಒಂದು ಸಮಸ್ಯೆಯನ್ನು ಹಿಂದಿನ ದಿನಗಳಲ್ಲೇ ಸಾಲ್ವ್ ಮಾಡ್ಕೊಂಡಾಗ, ಯಾಕಂದರೆ ಹೊಸ ಲೀಡರ್ಸ್ ಬರ್ತಾ ಇರೋ ಹಾಗೆ ಈ ಡಿಸ್ಪ್ಯೂಟ್ ಇನ್ನೂ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಅನ್ನುವಂತಹ ವಿಷಯನ ಹೇಳ್ತಾ ಇರುವಂಥದ್ದು. ಇನ್ನೊಂದು ಇರುವಂತಹ ಡಿಸ್ಪ್ಯೂಟ್ ಭಾರತ ಮತ್ತು ನೇಪಾಳದ ನಡುವೆ ಸುಸ್ತಾ ರಿವರ್ ವಾಟರ್ ಡಿಸ್ಪ್ಯೂಟ್ ಅಂತ ಹೇಳಿ. ಸೊ ಈ ಒಂದು ಸುಸ್ತಾ ರಿವರ್ ವಾಟರ್ ಅಲ್ಲ, ಸುಸ್ತಾ ಡಿಸ್ಪ್ಯೂಟೆಡ್ ಟೆರಿಟರಿ. ಸೊ ಸುಸ್ತಾ ಅನ್ನುವಂತಹ ಒಂದು ಟೆರಿಟರಿ ವೆಸ್ಟ್ ಚಂಪಾರಣ್ ಡಿಸ್ಟ್ರಿಕ್ಟ್ ಬಿಹಾರ್ನಲ್ಲಿ ಇರುವಂಥದ್ದು ಭಾರತದ ಕಡೆಯಿಂದಾಗಿ. ಅಂದರೆ ಇವತ್ತಿಗೂ ಈ ಒಂದು ಸುಸ್ತಾ ಅನ್ನುವಂತಹ ಜಾಗ ಭಾರತದ ಅಡ್ಮಿನಿಸ್ಟ್ರೇಷನ್ ಕೆಳಗಡೆ ಇರುವಂಥದ್ದು. ಬಟ್ ನೇಪಾಲ್ ಈ ಒಂದು ಸುಸ್ತಾ ರೂರಲ್ ಮುನ್ಸಿಪಾಲಿಟಿ ಕೆಳಗಡೆ ಬರುತ್ತದೆ ಅನ್ನುವಂತಹ ಮಾತನ್ನು, ಲುಂಬಿನಿ ಪ್ರಾವಿನ್ಸ್ ಒಳಗಡೆ ಬರುತ್ತದೆ ಅನ್ನುವಂಥದ್ದು ನೇಪಾಳದ ಕ್ಲೇಮ್ ಆಗಿರುವಂಥದ್ದು. ಈ ಒಂದು ಕ್ಲೇಮಿಗೆ ಮುಖ್ಯ ಕಾರಣ ಗಂಡಕ್ ನದಿ. ಸೊ ಗಂಡಕ್ ನದಿ
ಮೊದಲನೇದಾಗಿ ಜಿಯೋಗ್ರಫಿಕಲಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಗಂಡಕ್ ನದಿ ತನ್ನ ಕೋರ್ಸನ್ನು ಬದಲು ಮಾಡ್ತಾ ಹೋಗ್ತಾ ಇದೆ. ಕೋರ್ಸನ್ನು ಬದಲು ಮಾಡ್ತಾ ಹೋಗ್ತಾ ಇರೋದ್ರಿಂದ 1816ರಲ್ಲಿ ತಮಗೆಲ್ಲ ನೆನಪಿರೋ ಹಾಗೆ ಸಗೋಲಿ ಟ್ರೀಟಿಯನ್ನು ಸೈನ್ ಮಾಡಲಾಗಿತ್ತು ಈಸ್ಟ್ ಇಂಡಿಯಾ ಕಂಪನಿ ಮತ್ತು ನೇಪಾಳದ ನಡುವೆ. ಈ ಸಗೋಲಿ ಟ್ರೀಟಿಯ ಅಡಿಯಲ್ಲಿ ಗಂಡಕ್ ನದಿಯ ಈಸ್ಟರ್ನ್ ರೀಜನ್ ಏನಿದೆಯಲ್ಲ ಅದು ಭಾರತದ ಕಡೆಗೆ ಇರುವಂಥದ್ದು. ಹಾಗೆ ಗಂಡಕ್ ನದಿಯ ವೆಸ್ಟರ್ನ್ ರೀಜನ್ ಏನಿದೆಯಲ್ಲ ಅದು ನೇಪಾಳದ ಕ್ಲೇಮ್ ಆಗಿರುವಂಥದ್ದು ಅನ್ನುವಂಥದ್ದನ್ನು ಹೇಳಲಾಗಿತ್ತು. ಈ ಸುಸ್ತಾ ಅನ್ನುವಂತಹ ಜಾಗ ಏನಿದೆಯೋ ಇದು ಮೊದಲಿಗೆ ಈಸ್ಟರ್ನ್ ಸೈಡಲ್ಲಿ ಇತ್ತು. ಈ ನದಿಯ ಈಸ್ಟರ್ನ್ ಸೈಡ್ನಲ್ಲಿ ಸುಸ್ತಾ ಅನ್ನುವಂತಹ ಜಾಗ ಇತ್ತು. ಆದರೆ ಗಂಡಕ್ ನದಿ ವರ್ಷಗಳ ನಂತರ ತನ್ನ ಕೋರ್ಸನ್ನು ಬದಲಾಯಿಸೋದ್ರಿಂದ ಸುಸ್ತಾ ಅನ್ನುವಂತಹ ಜಾಗ ವೆಸ್ಟ್ ಕಡೆಗೆ ಹೋಗ್ಬಿಡ್ತು. ಅಂದರೆ ನದಿ ಡೈರೆಕ್ಷನ್ ಬದಲಾಗೋದ್ರಿಂದ ಸುಸ್ತಾ ಅನ್ನುವಂತಹ ಜಾಗ ಇವತ್ತು ಕಾಣಿಸ್ಕೊಳ್ತಾ ಇರುವಂಥದ್ದು ನೇಪಾಳದ ಕಡೆಯಿಂದ ನೋಡಿದಾಗ ಗಂಡಕ್ ನದಿಯ ವೆಸ್ಟರ್ನ್ ಸೈಡಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಸೊ ಆ ಹಂತದಲ್ಲಿ ನೇಪಾಳ ಹೇಳ್ತಾ ಇರುವಂಥದ್ದು ಇವತ್ತು ಈ ನದಿ ಹರಿತಾ ಇರುವಂತಹ ಸನ್ನಿವೇಶ ಡೈರೆಕ್ಷನನ್ನು ನೋಡಿದಾಗ ಇದರ ವೆಸ್ಟರ್ನ್ ಸೈಡಲ್ಲಿ ಬರುವಂಥದ್ದು ಸುಸ್ತಾ. ಸೊ ಆ ಒಂದು ಕಾರಣದಿಂದಾಗಿ ಸುಸ್ತಾ ನೇಪಾಳಕ್ಕೆ ಸೇರಬೇಕಾಗಿರುವಂಥದ್ದು 1816ರಲ್ಲಿ ಹೇಳಿದ ಹಾಗೆ. ಬಟ್ 1816ರಲ್ಲಿ ನದಿ ಹರಿತಾ ಇರುವಂತಹ ಸನ್ನಿವೇಶದಲ್ಲಿ ಸುಸ್ತಾ ಭಾರತದ ಕಡೆಗೆ ಬರ್ತಾ ಇತ್ತು. ಇದು ಡಿಸ್ಪ್ಯೂಟ್ ಇವತ್ತಿಗೂ ಭಾರತ ಮತ್ತು ನೇಪಾಳದ ನಡುವೆ ನಡೀತಾ ಇರುವಂಥದ್ದು. ಆ್ಯಂಡ್ ಇದನ್ನು ಸುಸ್ತಾ ವಾಟರ್ ಡಿಸ್ಪ್ಯೂಟ್ ಅಂತಲೇ ಕರಿತೀವಿ. ಸೊ ಕಾಳಾಪಾನಿ ಮತ್ತು ಸುಸ್ತಾ, ಕಾಲಾಪಾನಿ ಕಾಲಿ ನದಿಯ ಮೇಲೆ ಇರುವಂಥದ್ದು, ಸುಸ್ತಾ ವಾಟರ್ ಡಿಸ್ಪ್ಯೂಟ್ ಗಂಡಕ್ ನದಿಯ ಮೇಲೆ ಇರುವಂಥದ್ದು ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಇನ್ನೂ ಒಂದು ಎರಡು ನದಿಗಳ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ವಿವರಣೆಯನ್ನು ನೋಡೋಣ. ಮೊದಲನೇದಾಗಿ ಕೋಸಿ. ಈ ಕೋಸಿ ನದಿಯು ನೇಪಾಲ್ ತಿಬ್ಬತ್ನ ಒಂದು ಪೀಕ್ನಲ್ಲಿ ಉಗಮವಾಗುವಂಥದ್ದು. 730 ಕಿಲೋಮೀಟರ್ ಇದು ಭಾರತದಲ್ಲಿ ಹರಿಯುತ್ತದೆ. ಇದು ಈಸ್ಟರ್ನ್ ನೇಪಾಲ್ ಇಂದ ಹರಿದು ಬಿಹಾರ್ ಸಸ್ರಾ ಡಿಸ್ಟ್ರಿಕ್ಟ್ನಲ್ಲಿ ಎಂಟರ್ ಆಗುವಂಥದ್ದು. ತದನಂತರ ಗಂಗಾ ಜೊತೆ ಇದು ಕೂಡಿಕೊಳ್ಳುವಂಥದ್ದು ಭಾಗಲ್ಪುರ್ ಬಿಹಾರದಲ್ಲಿ. ಇದನ್ನು ಸಾರೋ ಆಫ್ ಬಿಹಾರ್ ಅಂತಲೇ ಕರೀತಾರೆ ಈ ಒಂದು ಕೋಸಿ ನದಿಯನ್ನು. ಹಾಗೆ ದಾಮೋದರ್ ನದಿ, ಇದು ಛೋಟಾ ನಾಗ್ಪುರ್ ಪ್ಲೇಟು ಪಲ್ಮೌ ಡಿಸ್ಟ್ರಿಕ್ಟ್ ಜಾರ್ಖಂಡ್ನಲ್ಲಿ ಉಗಮವಾಗುವಂಥದ್ದು. ತದನಂತರ ಇದು ರಿಫ್ಟ್ ವ್ಯಾಲಿಯಿಂದ ಹರಿದು ಹೋಗುತ್ತದೆ. ಈ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಈ ಒಂದು ನದಿಯು, ದಾಮೋದರ್ ನದಿಯು ರಿಫ್ಟ್ ವ್ಯಾಲಿಯಿಂದ ಹರಿದುಕೊಂಡು ಹೋಗುತ್ತದೆ. 541 ಕಿಲೋಮೀಟರ್ ಇದು ಭಾರತದಲ್ಲಿ ಹರಿಯುವಂಥದ್ದು. ಈ ಒಂದು ನದಿ ಭಾಗೀರಥಿ ಹೂಗ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಕೂಡಿಕೊಳ್ಳುತ್ತದೆ. ಇದನ್ನು ಸಾರೋ ಆಫ್ ಬೆಂಗಾಲ್ ಅಂತಲೇ ಕರೀತಾರೆ. ಸಾರೋ ಆಫ್ ಬೆಂಗಾಲ್ ಅಥವಾ ಸಾರೋ ಆಫ್ ಬಿಹಾರ್ ಅಂತ ಯಾಕೆ ಕರಿತಾ ಇದ್ದೀವಿ ಅಂತಂದರೆ ಈ ಒಂದು ನದಿಯಲ್ಲಿ ಆಗುವಂತಹ ಪ್ರವಾಹದಿಂದ ತುಂಬ ಜನರ ಪ್ರಾಪರ್ಟಿ, ಜೀವ ಮತ್ತು ಇರುವಂತಹ ಕ್ಯಾಟಲ್ಸಿಗೆ ಬಹಳ ಹಾನಿಯಾಗುತ್ತದೆ. ಅದರಿಂದಾಗಿ ಕೋಸಿ ನದಿ ಬಿಹಾರದ ಒಂದು ಸಾರೋ ಅಂತ ಕರೆಯಲಾಗುತ್ತೆ. ಸಾರೋ ಅಂದರೆ ಬೇಸರ, ಬಿಹಾರದ ಬೇಸರದ ನದಿ ಅಂತಲೇ ಕರೆಯಬಹುದು. ದಾಮೋದರ್ ನದಿಯನ್ನು ವೆಸ್ಟ್ ಬೆಂಗಾಲ್ನ ಸಾರೋ ಆಫ್ ವೆಸ್ಟ್ ಬೆಂಗಾಲ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್. ಇದು ದಾಮೋದರ್ ಮತ್ತು ಕೋಸಿ. ದಾಮೋದರ್ ನದಿ ರಿಫ್ಟ್ ವ್ಯಾಲಿಯಿಂದ ಹರಿದು ಹೋಗುತ್ತದೆ ಅನ್ನುವಂಥದ್ದನ್ನು ಇಂಪಾರ್ಟೆಂಟ್ ಫ್ಯಾಕ್ಟ್. ಇದು ಸ್ಟೇಟ್ಮೆಂಟ್ ಬೇಸ್ ಕ್ವಶನಲ್ಲಿ ನಮಗೆ ಕೇಳುವ ಸಾಧ್ಯತೆಗಳಿದ್ದಾವೆ. ಹಾಗೆ ಬಹಳಷ್ಟು ಡ್ಯಾಮ್ಸ್ಗಳನ್ನು ದಾಮೋದರ್ ನದಿಯ ಮೇಲೆ ಕಟ್ಟಲಾಗಿದೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ಸ್ಗಳಿಗೆ. ಹಾಗೆ ಈ ಒಂದು ವ್ಯಾಲಿಯನ್ನು ರೂರ್ ಆಫ್ ಇಂಡಿಯಾ ಅಂತಲೂ ಕರೆಯಲಾಗುತ್ತದೆ. ದ ವ್ಯಾಲಿ ಈಸ್ ಕಾಲ್ಡ್ ರೂರ್ ಆಫ್ ಇಂಡಿಯಾ. ಅರ್ಥ ಮಾಡ್ಕೊಳ್ಳಿ, ಇದನ್ನು ರೂರ್ ಆಫ್ ಇಂಡಿಯಾ. ಹಾಗೆ ಈ ಒಂದು ನದಿ ನಾನು ಹೇಳಿದ ಹಾಗೆ ಹುಗ್ಲಿ ಭಾಗೀರಥಿ ನದಿಯ ಜೊತೆ ಸೇರಿಕೊಳ್ಳುತ್ತದೆ ಅನ್ನುವಂತಹ ವಿಷಯವನ್ನು ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಒಂದು ಕೊನೆಯ ಹಂತದಲ್ಲಿ ನೋಡಬೇಕಾದಂತಹ ಬ್ರಹ್ಮಪುತ್ರ ನದಿಯ ಬಗ್ಗೆ ಅರ್ಥೈಸ್ಕೊಳ್ಳೋಣ. ಈ ಒಂದು ಬ್ರಹ್ಮಪುತ್ರ ನದಿಯನ್ನು ತಿಬೆತ್ನಲ್ಲಿ ಸ್ಯಾಂಗ್ಪೋ ಅಂತಲೇ ಕರೆಯಲಾಗುತ್ತದೆ. ಈ ಒಂದು ನದಿಯು ಚೆಮ್ಯಾಂಗ್ಡುಂಗ್ ಗ್ಲೇಷಿಯರ್ ಕೈಲಾಸ್ ರೇಂಜ್ನಲ್ಲಿ ಇರುವಂಥದ್ದು. ಹಾಗೂ ಮರಿಯಮ್ಲಾ ಪಾಸ್, ಈ ಒಂದು ಮಾನಸ ಸರೋವರ್ ಲೇಕಿಂದಾಗಿ ಈ ರೇಂಜನ್ನು ಡಿಫರೆನ್ಷಿಯೇಟ್ ಮಾಡ್ತುವಂಥದ್ದು. ಸೊ ಚೆಮ್ಯಾಂಗ್ಡುಂಗ್ ಅನ್ನುವಂತಹ ಗ್ಲೇಷಿಯರ್ನಲ್ಲಿ ಈ ಸ್ಯಾಂಗ್ಪೋ ತಿಬ್ಬತ್ನಲ್ಲಿ ಏನು ಕರೆಯಲಾಗುತ್ತದೆಯೋ ಅಲ್ಲಿ ಈ ಒಂದು ನದಿಯ ಉಗಮ ಸ್ಥಾನ. 2960 ಕಿಲೋಮೀಟರ್ಗಳ ಒಂದು ಡಿಸ್ಟೆನ್ಸನ್ನು ಈ ನದಿ ಪೂರೈಸುತ್ತದೆ. ಹಾಗೂ ಈ ಒಂದು ನದಿಯ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ಗಳ ಬಗ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನೋಡಬೇಕಾಗಿದ್ದಲ್ಲಿ ಸುಬನಶ್ರೀ, ಕಮೆಂಗ್, ಧನಶ್ರೀ, ದಿಹಾಗ್, ಲೋಹಿತ್, ತೀಸ್ತಾ, ತೋರ್ಸಾ, ಮಾನಸ್, ಬುರ್ಹಿ ದಿಹಾಂಗ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಆಗಿರ್ತವೆ. ಈ ನದಿ ತಿಬ್ಬತ್ತಿಂದ ಹರಿದು ಭಾರತ ಮತ್ತು ಬಾಂಗ್ಲಾದೇಶನಲ್ಲಿ ಹರಿಯುತ್ತದೆ. ಆ್ಯಂಡ್ ಪ್ರಪಂಚದಲ್ಲೇ ಅತಿ ದೊಡ್ಡ ಡೆಲ್ಟಾವನ್ನು ಗಂಗಾ ಜೊತೆಯಲ್ಲಿ ಸೇರಿಕೊಂಡು ಸುಂದರ್ಬನ್ನಲ್ಲಿ ಈ ಒಂದು ಡೆಲ್ಟಾವನ್ನು ಫಾರ್ಮ್ ಮಾಡ್ತವೆ. ಪ್ರಪಂಚದಲ್ಲೇ ಅತಿ ದೊಡ್ಡ ಡೆಲ್ಟಾ ನಾವು ಹಿಂದಿನ ಸಿಸ್ಟಮಲ್ಲಿ ನೋಡಿದ್ವಿ, ರಿವರ್ ವಾಟರ್ ಸಿಸ್ಟಮ್ಗಳಲ್ಲಿ. ಹಿಂದೆ
ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಮಾತ್ರ ಡೆಲ್ಟಾಸ್ ಫಾರ್ಮ್ ಮಾಡ್ತವೆ, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಡೆಲ್ಟಾಸ್ ಫಾರ್ಮ್ ಮಾಡೋದಿಲ್ಲ ಅನ್ನುವಂತಹ ವಿಷಯದ ಮೇಲೆ ನಾವು ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸನ್ನು ನೋಡಿದ್ವಿ. ಸೊ ಹಾಗೆ ಮಜೋಲಿ ಐಲ್ಯಾಂಡ್, ಇದನ್ನು ಈ ಒಂದು ಐಲ್ಯಾಂಡ್ನ ಬಗ್ಗೆ ಬಹಳ ನ್ಯೂಸಲ್ಲಿ ಇರುತ್ತದೆ. ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ರಿವರೈನ್ ಐಲ್ಯಾಂಡ್ ಆಗಿರುವಂಥದ್ದು. ಇಲ್ಲಿ ನಾವು ಫ್ಲೂಯಲ್ ಲ್ಯಾಂಡ್ ಫಾರ್ಮ್ಸನ್ನು ಕಾಣ್ತೀವಿ, ರಿವರೈನ್ ಡೆಲ್ಟಾವನ್ನು ಕಾಣ್ತೀವಿ. ಈ ಒಂದು ಐಲ್ಯಾಂಡ್ನಲ್ಲಿ ಯೂನಿಕ್ ಜಿಯೋಗ್ರಫಿಕಲ್ ಅಕರೆನ್ಸ್ ಅಥವಾ ವಿಷಯಗಳನ್ನು ನಾವು ಕಾಣುವಂತಹ ಸನ್ನಿವೇಶದಲ್ಲಿ ಈ ಒಂದು ನದಿಯು ಒಂದು ವಾಸ್ಟ್ ರಿವರ್ ವಾಟರ್ ಸಿಸ್ಟಮ್ ಆಗಿ ಇರುವಂತಹ ಸನ್ನಿವೇಶದಲ್ಲಿ ನಾವು ಇದನ್ನು ಅರ್ಥೈಸಿಕೊಳ್ಳುವಂಥದ್ದು ಭಾರತದ ಒಂದು ಹಂತದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಮೊದಲನೇದು, ಈ ಒಂದು ರಿವರ್ ಯಾಕೆ ಇಂಪಾರ್ಟೆಂಟ್ ಆಗುತ್ತದೆ ಅಂದರೆ, ಮೊದಲನೇದು ಇದೊಂದು ಇಂಟರ್ನ್ಯಾಷನಲ್ ರಿವರ್ ಆಗಿರೋದ್ರಿಂದ ಬಹಳ ನ್ಯೂಸ್ನಲ್ಲಿ ಇರ್ತಾನೆ ಇರುತ್ತೆ ಬ್ರಹ್ಮಪುತ್ರ ನದಿಯ ಬಗ್ಗೆ. ಯಾಕಂದರೆ ತಿಬ್ಬತ್ತಿಂದ ಹರಿದು ಭಾರತದಿಂದ ಬಾಂಗ್ಲಾದೇಶ್, ಆ ಒಂದು ಸನ್ನಿವೇಶದಲ್ಲಿ ನ್ಯೂಸಲ್ಲಿ ತುಂಬ ಜಾಸ್ತಿ ಇರುತ್ತದೆ. ಒಂದನೇದು. ಎರಡನೇದು, ಈ ಒಂದು ನದಿಯ ಮೇಲೆ ಇರುವಂತಹ ರಿವರ್ ಜಿಯೋಗ್ರಫಿಕಲ್ ಅಕರೆನ್ಸಸ್ ಡೈವರ್ಸ್ ಇರೋದ್ರಿಂದ ಜಿಯೋಗ್ರಫಿಕಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ರಿವರ್ ಈ ಒಂದು ಬ್ರಹ್ಮಪುತ್ರ ನದಿ. ಸೊ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಇನ್ನೊಂದು 2 ಆರ್ಟಿಕಲ್ಸ್ಗಳನ್ನು ನೋಡೋಣ. ಈ ಒಂದು ಬ್ರಹ್ಮಪುತ್ರ ನದಿಯ ಬಗ್ಗೆ ತಿಳ್ಕೊಬೇಕಾದ್ರೆ ತೀಸ್ತಾ ನದಿ ತುಂಬ ನ್ಯೂಸಲ್ಲಿರುವಂಥದ್ದು. ಸೊ ತೀಸ್ತಾ ನದಿಯ ಬಗ್ಗೆ ಅರ್ಥೈಸ್ಕೊಳ್ಳೋಣ. ತೀಸ್ತಾ ನದಿಯು ಬ್ರಹ್ಮಪುತ್ರದ ಟ್ರಿಬ್ಯೂಟರಿ ಆಗಿರುವಂಥದ್ದು. ಬಾಂಗ್ಲಾದೇಶಲ್ಲಿ ಈ ತೀಸ್ತಾ ನದಿಯನ್ನು ಜಮುನಾ ಅನ್ನುವಂತಹ ಹೆಸರಿಂದ ಕರೆಯಲಾಗುತ್ತದೆ. ಈ ನದಿಯು ಭಾರತ ಮತ್ತು ಬಾಂಗ್ಲಾದೇಶದಿಂದ ಹರಿದು ಹೋಗಿರುವುದರಿಂದ ಈ ತೀಸ್ತಾ ನದಿ ಉಗಮ ಸ್ಥಾನ ಹಿಮಾಲಯ ಚುಂಗ್ತಾಂಗ್ ಅನ್ನುವಂತಹ ಒಂದು ಜಾಗದಲ್ಲಿ ಸಿಕ್ಕಿಂನಲ್ಲಿ ಆಗುವಂಥದ್ದು ಇದರ ಉಗಮ. ತದನಂತರ ವೆಸ್ಟ್ ಬೆಂಗಾಲ್ನಿಂದ ಹರಿದು ಇದು ಬಾಂಗ್ಲಾದೇಶಿಗೆ ಎಂಟರ್ ಆಗುತ್ತದೆ. ಈ ನದಿಯ ಒಂದಿಷ್ಟು ಭಾಗ ಕಂಚನಜುಂಗ ಬಯೋಸ್ಫಿಯರ್ ರಿಸರ್ವ್ನಲ್ಲಿ ನಾವು ಕಾಣಿಸಿಕೊಳ್ಳುತ್ತವೆ. ಕಂಚನಜುಂಗ ಬಯೋಸ್ಫಿಯರ್ ರಿಸರ್ವ್ನ ಬಗ್ಗೆ 1-2 ಪಾಯಿಂಟ್ಗಳನ್ನು ಅಂತ್ಯದಲ್ಲಿ ಹೇಳ್ತೀನಿ. ಈ ಒಂದು ನದಿ ಒರಿಜಿನಲ್ ಆಗಿ ಹಾಗೆ ಸಿಕ್ಕಿಮಿಂದ ಹರಿದು ವೆಸ್ಟ್ ಬೆಂಗಾಲ್ ಕಡೆಯಿಂದ ಪದ್ಮಾ ನದಿಗೆ ಹೋಗಿ ಸೇರಿಕೊಳ್ತಾ ಇತ್ತು. ಆದರೆ 1787ರಲ್ಲಿ ಈ ಒಂದು ನದಿ ತನ್ನ ಕೋರ್ಸನ್ನು ಬದಲಾಯಿಸೋದ್ರಿಂದ ಇವತ್ತು ಅದು ಹೋಗಿ ಜಮುನಾ ಜೊತೆ ಸೇರ್ಕೋತಾ ಇರುವಂಥದ್ದು. ಮೊದಲಿಗೆ ಪದ್ಮಾ ಜೊತೆ ಸೇರ್ತಿತ್ತು, ಇವತ್ತು ಜಮುನಾ ಜೊತೆ ಸೇರ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ತೀಸ್ತಾ ಬ್ಯಾರೇಜ್ ಡ್ಯಾಮ್ ಏನಿದೆ, ಆ ಒಂದು ಡ್ಯಾಮ್, ತೀಸ್ತಾ ಡ್ಯಾಮ್ ಬಗ್ಗೆ ಡಿಸ್ಪ್ಯೂಟ್ ಇದೆ, ಅದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ನೋಡೋಣ. ಈ ಒಂದು ಡ್ಯಾಮ್ನಿಂದಾಗಿ ಇರಿಗೇಷನ್ ಫೆಸಿಲಿಟೀಸು ಅಪ್ಪರ್ ಪದ್ಮಾ ಮತ್ತು ಜಮುನಾ ರೀಜನ್ಗೆ ಸಿಗ್ತಾ ಇರುವಂಥದ್ದು. ಹಾಗೆ ಈ ಒಂದು ಸನ್ನಿವೇಶದಲ್ಲಿ ಕಂಚನಜಂಗ ಬಯೋಸ್ಫಿಯರ್ ಅಥವಾ ನ್ಯಾಷನಲ್ ಪಾರ್ಕ್ನ ಬಗ್ಗೆ ಅರ್ಥೈಸ್ಕೊಳ್ಳೋಣ ಅಂತ ಹೇಳಿದೆ. ಇದೊಂದು ನ್ಯಾಷನಲ್ ಪಾರ್ಕ್ ಮತ್ತು ಬಯೋಸ್ಫಿಯರ್ ರಿಸರ್ವ್ ಸಿಕ್ಕಿಂನಲ್ಲಿ ಇರುವಂಥದ್ದು. ನೆನ್ಪಿಟ್ಕೊಳ್ಳಿ, ಸಿಕ್ಕಿಂನಲ್ಲಿ ಇರುವಂಥದ್ದು. ಇದನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ 2016ರಲ್ಲಿ ಇದಕ್ಕೆ ನಾಮಕರಣ ಮಾಡಲಾಯಿತು, ಅಂದರೆ ಆ ಒಂದು ಬಿರುದನ್ನು ಕೊಡಲಾಯಿತು. ಇದನ್ನು ಮಿಕ್ಸ್ಡ್ ಹೆರಿಟೇಜ್ ಸೈಟ್ ಆಫ್ ಇಂಡಿಯಾ ಅಂತ, ಮೊದಲನೇ ಮಿಕ್ಸ್ಡ್ ಹೆರಿಟೇಜ್ ಸೈಟ್ ಆಫ್ ಇಂಡಿಯಾ. ನೆನ್ಪಿಟ್ಕೊಳ್ಳಿ, ಕಾಂಚನಜುಂಗ ನ್ಯಾಷನಲ್ ಪಾರ್ಕ್ ಮೊದಲನೇ ಮಿಕ್ಸ್ಡ್ ಹೆರಿಟೇಜ್ ಸೈಟ್ ಆಫ್ ಇಂಡಿಯಾ ಆಗಿರುವಂಥದ್ದು. ಹಾಗೆ ಈ ಒಂದು ಸೈಟನ್ನು ಮ್ಯಾನ್ ಮತ್ತು ಬಯೋಸ್ಫಿಯರ್ ಪ್ರೋಗ್ರಾಮ್ MAB ಮ್ಯಾನ್ ಆ್ಯಂಡ್ ಬಯೋಸ್ಫಿಯರ್ ಪ್ರೋಗ್ರಾಮ್ನ ಅಡಿಯಲ್ಲಿ ಈ ಒಂದು ನ್ಯಾಷನಲ್ ಪಾರ್ಕನ್ನು ಇನ್ಕ್ಲೂಡ್ ಮಾಡಲಾಗಿದೆ ಅನ್ನುವಂತಹ ವಿಷಯವನ್ನು ಮುಖ್ಯವಾಗಿ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಕಾಂಚನಜುಂಗ ನ್ಯಾಷನಲ್ ಪಾರ್ಕ್ ಸಿಕ್ಕಿಮಲ್ಲಿ ಇರುವಂಥದ್ದು. ಈ ಒಂದು ಪಾರ್ಕ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸಲ್ಲಿ ಸೇರಿಕೊಂಡಿದೆ, ಮ್ಯಾನ್ ಆ್ಯಂಡ್ ಬಯೋಸ್ಫಿಯರ್ ಪ್ರೋಗ್ರಾಮ್ನಲ್ಲಿ ಸೇರಿಕೊಂಡಿದೆ, ಆ್ಯಂಡ್ ಭಾರತದ ಮೊದಲನೆಯ ಮಿಕ್ಸ್ಡ್ ಹೆರಿಟೇಜ್ ಸೈಟ್ ಆಫ್ ಇಂಡಿಯಾ ಅನ್ನುವಂತಹ ಬಿರುದನ್ನು ಪಡೆದಿರುವಂತಹ ವಿಷಯವನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ತೀಸ್ತಾ ನದಿಯ ಬಗ್ಗೆ 2 ನೇಷನ್ 1 ರಿವರ್ ಅನ್ನುವಂತಹ ಒಂದು ಸ್ಲೋಗನನ್ನು ಯೂಸ್ ಮಾಡಲಾಗುತ್ತದೆ. ಟೋಟಲ್ ಲೆಂತ್ ಆಫ್ ರಿವರ್ ಇರುವಂಥದ್ದು 414 ಕಿಲೋಮೀಟರ್. ಇದರಲ್ಲಿ ಸಿಕ್ಕಿಂನಲ್ಲಿ ಹರಿಯುವಂಥದ್ದು 151 ಕಿಲೋಮೀಟರ್, ಸಿಕ್ಕಿಂ ವೆಸ್ಟ್ ಬೆಂಗಾಲ್ನಲ್ಲಿ 142, ಬಾಂಗ್ಲಾದೇಶದಲ್ಲಿ 121 ಕಿಲೋಮೀಟರ್. ಯಾಕೆ ಬಾಂಗ್ಲಾದೇಶಿಗೆ ಮತ್ತು ಭಾರತಕ್ಕೆ ಇಂಪಾರ್ಟೆಂಟ್ ಆಗಿದೆ ಅಂತಂದರೆ, ಏಷ್ಯನ್ ಫೌಂಡೇಶನ್ 2013ರಲ್ಲಿ ಕೊಟ್ಟಂತಹ ರಿಪೋರ್ಟ್ನ ಪ್ರಕಾರ ಬಾಂಗ್ಲಾದೇಶದ 14% ಟೋಟಲ್ ಕ್ರಾಪ್ಡ್ ಏರಿಯಾ ಏನಿದೆ ಅದು ತೀಸ್ತಾ ನದಿಯಿಂದಾಗಿ ಆಗ್ತಾ ಇರುವಂಥದ್ದು. ಹಾಗೆ ಈ ಒಂದು 14% ಏರಿಯಾದಲ್ಲಿ 73% ಪಾಪ್ಯುಲೇಷನ್ ಇಲ್ಲಿಯ ಒಂದು ನದಿಯ ಮೇಲೆ ಡಿಪೆಂಡ್ ಆಗಿರುವಂತಹದ್ದನ್ನು ವಿಷಯ ಏಷ್ಯನ್ ಫೌಂಡೇಶನ್ ಹೇಳಿರುವಂಥದ್ದು. ಭಾರತದ ಪ್ರಕಾರ ವೆಸ್ಟ್ ಬೆಂಗಾಲ್ನ ನಾರ್ದರ್ನ್ ಬೆಂಗಾಲ್ ಏನಿದೆಯೋ ಅಲ್ಲಿ 6 ಡಿಸ್ಟ್ರಿಕ್ಟ್ಸ್, ಅಂದರೆ ಸುಮಾರು ಅರ್ಧಕ್ಕಿಂತ ಹೆಚ್ಚು ಡಿಸ್ಟ್ರಿಕ್ಟ್ಗಳು ಈ ತೀಸ್ತಾ ನದಿಯ ಮೇಲೆ ತಮ್ಮ ಜೀವನವನ್ನು ನಡೆಸ್ತಾ ಇರುವಂಥದ್ದು. ಆ್ಯಂಡ್ 1972ರಿಂದಲೂ ಬಾಂಗ್ಲಾದೇಶ್ ಮತ್ತು ಭಾರತದ ನಡುವೆ ಈ ನದಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಚರ್ಚೆ ನಡೀತಾ ಇರುವಂಥದ್ದು. 1972ರಲ್ಲಿ ಜಾಯಿಂಟ್ ರಿವರ್ ಕಮಿಷನನ್ನು ರಚನೆ ಮಾಡಲಾಗಿತ್ತು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ಒಂದು ನದಿಯ ಮೇಲೆ ಡಿಸ್ಕಷನ್ಸ್ ಆಗೋದಕ್ಕೋಸ್ಕರ 1983ರಲ್ಲಿ ಒಂದು ಅಗ್ರಿಮೆಂಟ್, ಅಡ್ಹಾಕ್ ಶೇರಿಂಗ್ ಅಗ್ರಿಮೆಂಟನ್ನು ಸೈನ್ ಮಾಡಲಾಯಿತು. ಈ ಒಂದು ಅಗ್ರಿಮೆಂಟ್
1985ರವರೆಗೆ ವ್ಯಾಲಿಡ್ ಆಗಿರುತ್ತದೆ ಅನ್ನುವಂತಹ ವಿಷಯದ ಮೇಲೆ. ಆ ಒಂದು ಸನ್ನಿವೇಶದಲ್ಲಿ ಭಾರತಕ್ಕೆ 39%, ಬಾಂಗ್ಲಾದೇಶಿಗೆ 36% ಮತ್ತು ಅನ್ಅಲೋಕೇಟೆಡ್ 25% ಅನ್ನುವಂತಹ ಒಂದು ಅಗ್ರಿಮೆಂಟಿಗೆ ಬರಲಾಗಿತ್ತು. 1998ರಲ್ಲಿ ಬಾಂಗ್ಲಾದೇಶ್ ತೀಸ್ತಾ ಬ್ಯಾರೇಜನ್ನು ಕಟ್ಟಲು ಶುರು ಮಾಡಿತ್ತು. ಇರಿಗೇಷನ್ ಪ್ರಾಜೆಕ್ಟ್ ಅಂದರೆ 3 ಕ್ರಾಪ್ಸ್ಗಳನ್ನು ಒಂದು ಸೀಸನ್ನಲ್ಲಿ ಪ್ರತಿ ವರ್ಷಕ್ಕೆ ನಾವು ಡೆವಲಪ್ ಮಾಡುವ ಅನುಕೂಲವಾಗುತ್ತದೆ ಅನ್ನುವಂತಹ ಸನ್ನಿವೇಶದ ಮೇಲೆ 2011ರಲ್ಲಿ ಒಂದು ಇಂಟರಿಮ್ ಡೀಲಿಗೆ ಬರಲಾಯಿತು ಮುಂದಿನ 15 ವರ್ಷಗಳಿಗೋಸ್ಕರ. ಅದರ ಅಡಿಯಲ್ಲಿ ಭಾರತಕ್ಕೆ 42.5%, ಬಾಂಗ್ಲಾದೇಶಿಗೆ 37.5% ನೀರನ್ನು ಅಲೋಕೇಟ್ ಮಾಡಿರುವಂಥದ್ದು ಈ ಇಂಟರಿಮ್ ಡೀಲ್ನ ಅಡಿಯಲ್ಲಿ. ಸೊ ತೀಸ್ತಾ ರಿವರ್ ವಾಟರ್ ಡಿಸ್ಪ್ಯೂಟ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇನ್ನೂ ಬಹಳ ದಿನಗಳ ಕಾಲ ನಡೆಯಲಿದ್ದು, ಈ ಒಂದು ರಿವರ್ ಡಿಸ್ಪ್ಯೂಟನ್ನು ಅಪ್ಡೇಟ್ಸ್ಗಳನ್ನು ಟೈಮ್ಗೆ ಪಡ್ಕೊಳ್ಳುವಂಥದ್ದು ಬಹುಮುಖ್ಯವಾಗಿರುವಂಥದ್ದು. ಸೊ ಇದು ಇವತ್ತಿನ ಸನ್ನಿವೇಶದಲ್ಲಿ ನಾವು ಗಂಗಾ ರಿವರ್ ವಾಟರ್ ಸಿಸ್ಟಮ್ ಮತ್ತು ಬ್ರಹ್ಮಪುತ್ರ ರಿವರ್ ವಾಟರ್ ಸಿಸ್ಟಮ್ನ ಬಗ್ಗೆ ಸಂಕ್ಷಿಪ್ತವಾಗಿ ನೋಡಿರುವಂಥದ್ದು. ಮುಂದಿನ ಹಂತದಲ್ಲಿ ಪೆನಿನ್ಸುಲರ್ ರಿವರ್ಸ್ಗಳ ಬಗ್ಗೆ ಪೂರ್ಣವಾಗಿ ಅರ್ಥೈಸ್ಕೊಳ್ಳೋಣ. ಅಲ್ಲಿಗೆ ಇಂಡಿಯನ್ ರಿವರ್ ವಾಟರ್ ಸಿಸ್ಟಮ್ನ ಬಗ್ಗೆ ನಾವು ಪೂರ್ತಿ ಎಕ್ಸಾಮಿನೇಷನ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ನ್ಯೂಸ್ ಮತ್ತು ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನು ಅರ್ಥೈಸ್ಕೊಂಡಂತಾಗುತ್ತದೆ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.